ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತಿ. ಗ್ರಹಗಳು ಬೇರೆ ಬೇರೆ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಹೇಗೆ ವಿಭಿನ್ನವಾದ ಫಲವನ್ನು ಕೊಡ್ತವೆ, ರಾಶಿಗಳ ಪ್ರಭಾವ ಗ್ರಹಗಳ ಮೇಲೆ ಹೇಗೆ ಆಗ್ತದೆ ಮತ್ತು ಗ್ರಹದ ಪ್ರಭಾವ ರಾಶಿಯ ಮೇಲೆ ಹೇಗೆ ಆಗ್ತದೆ ಅನ್ನೋದನ್ನು ನೀವು ಕೇಳ್ತಾ ಇದ್ದೀರಿ. ನಾವು ರವಿಯಿಂದ ಪ್ರಾರಂಭ ಮಾಡಿ ಶುಕ್ರನವರೆಗೆ ಬಂದಿದ್ದೇವಲ್ವಾ. ಇನ್ನು ಶನಿ ಮಾತ್ರ ಉಳಿದಿರೋವಂಥದ್ದು. ಈ ಸಪ್ತಗ್ರಹಗಳ ಪೈಕಿಯಲ್ಲಿ ಶನಿ ಮಾತ್ರ ಉಳಿದಿರೋವಂಥದ್ದು ಇವತ್ತಿಗೆ. ಶನಿ ಮೇಷರಾಶಿಯಲ್ಲಿ ಅವನ ಸಂಚಾರದ ಫಲ ನಿರೂಪಣೆ ಮಾಡಬೇಕು. ಮೇಷರಾಶಿಯಲ್ಲಿ ಶನಿಗೆ ಒಂದು ವಿಶೇಷ ಸ್ಥಾನ ಇದೆ ಅಲ್ವಾ. ಅವಕಾಶ ಅಂತ ಕರೀತಾರೆ ಅದನ್ನು ಜ್ಯೋತಿಷ್ಯದಲ್ಲಿ. ನೀಚ ಅವಕಾಶ, ಉಚ್ಚ ಅವಕಾಶ, ಅವಕಾಶ ರಾಶಿಗಳು ಅಂತ. 10ರೊಟ್ಟಿಗೆ 11 ಅವನಿಗೇನೋ ಸ್ಪೆಷಲ್ ಅದು ಅಂತ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಅದು ಬೇರೆ ವಿಷಯ. ಅದು ಎಲ್ಲ ಕ್ಷೇತ್ರದ ಹಾಗೆ ಸ್ವಕ್ಷೇತ್ರ ಅಲ್ಲ, ಮಿತ್ರಕ್ಷೇತ್ರ ಅಲ್ಲ. ಮತ್ತು ನೀಚ ಉಚ್ಚ ಅನ್ನೋದು ಆಯಾ ಗ್ರಹಕ್ಕೆ ಇರುವಂಥದ್ದು ನಿರ್ದಿಷ್ಟವಾಗಿ ಅಂತ. ಹಾಗೆ ಮೊದಲ ರಾಶಿ, ಗ್ರಹಚಕ್ರದ ಮೊದಲ ರಾಶಿ ಇದೆಯಲ್ಲ, ಅದೇ ನೀಚ ಶನಿಗೆ ಅಂತ. ಅಲ್ಲಿಂದ ಪ್ರಾರಂಭ ಅಂತ. ನೆತ್ತಿಯೇ ನೀಚ ಅಂತ. ಮೇಷ ಅಂದರೆ ಏನು? ನೆತ್ತಿ ಅದು ಅಂತ. ಯಾವುದು ನೆತ್ತಿ ಆಗಬೇಕಾಗಿತ್ತೋ ಅದೇ ನೀಚ ಆಗಿದೆ ಒಂದು ಗ್ರಹಕ್ಕೆ ಅಂದರೆ ಆ ಗ್ರಹದ ನಡೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸಿ. ಅಲ್ಲಿ ಫಲ ಏನು? ನೆತ್ತಿ ಕೆಳಗಾದರೆ ಏನು ಫಲ ಅಂದರೆ ಮೂರ್ಖ ಅಂತಲೇನು ಪ್ರಾರಂಭ ಆಗುತ್ತೆ. ಶನಿಯ ಫಲ ನಿರೂಪಣೆ ಪ್ರಾರಂಭ ಆಗೋದು ಶ್ರೀ ಗುರುಭ್ಯೋ ನಮಃ. ಮಂಗಲ ಯಾವುದು ಅಂದರೆ ಮೂರ್ಖ ಅಂತ, ಆದಿಪೂಜೆ ಅದು ಅಂತ. ನೆತ್ತಿ ಕೆಳಗಾದರೆ ಯಾರಿಗಾದರೂ ಹಾಗಾಗತ್ತೆ. ಅಂದರೆ ಬುದ್ಧಿ ಮೇಲಿರಬೇಕಲ್ವ, ಜ್ಞಾನ ಮೇಲಿರಬೇಕು. ತಲೆ ಯಾಕೆ ದೇವರ ಮೇಲೆ ಕೊಟ್ಟಿರೋಂಥದ್ದು. ಆದರೆ ಅದಕ್ಕೆ ಮಹತ್ವ ಕಡಿಮೆ ಆದರೆ, ಅರಿವಿಗೆ ನಾವು ಬಹಳ ಕಡಿಮೆ ಮಹತ್ವ ಕೊಟ್ಟರೆ ಮೂರ್ಖರಾಗ್ತೇವೆ ಅಂತ. ಹಾಗಾಗಿ ಮೂರ್ಖ ಅಂತ ಪ್ರಾರಂಭ ಆಗತ್ತೆ. ಅಟನಃ ಮೇಷರಾಶಿ ಚರರಾಶಿ ಅಲ್ವಾ. ಅಟನಃ ನೋಡಿ, ಮೂರ್ಖ ಅನ್ನೋದಕ್ಕೆ ಈ ವಿವರಣೆ ತುಂಬ ವಿಶೇಷವಾಗಿರುವಂಥದ್ದು. ಕಾಲಪುರುಷನನ್ನು ಎತ್ತಿ ಅದು ಶನಿಗೆ ನೀಚ ರಾಶಿ ಅಂತ ಆಗುವಾಗ ಮೂರ್ಖತ್ವ ಬಂತು ಅಂತ ಪುಸ್ತಕಗಳು ಸಿಗೋವಂಥದ್ದಲ್ಲ. ಕಪಟವಾನ್ ಅಂದರೆ ಕಾಪಟ್ಯ, ಮೋಸ ಅಂತ. ಶನಿಯ ಗುಣಗಳಲ್ಲಿ ಒಂದು, ಮೂಲ ಗುಣಗಳಲ್ಲಿ ಒಂದು ಅದು ಅಂತ. ಕಪಟವಾನ್ ವಿಸುಹೃತ್, ಸ್ನೇಹಿತರಿಲ್ಲ, ವಿಶ್ವಾಸಿಕರಿಲ್ಲ, ಒಂಟಿ ಬದುಕು, ಒಂಟಿ ಮನಸ್ಸು ಅನ್ನೋ ಥರದ ಒಂದು ಸಂದರ್ಭ ಅಂತ. ವಿಸುಹೃತ್ ಯಮೇ ಅಜೇ ಅಂದ್ರೇನು? ಯಮೇ ಅಜೇ. ಶನಿ ಅಂತ ಎಲ್ಲಿದೆಯಾ? ಹೌದಾ? ಹಾಂ, ಯಾಕೆ? ಪರವಾಗಿಲ್ಲ. ಸರಿ ಇದೆ. ಶನಿ ಯಮನೇ, ಶನಿ ಕೆಟ್ಟವನಲ್ಲ ಅಂತ. ಹೇಗೆ ಯಮ ಕೆಟ್ಟವನಲ್ವೋ ಹಾಗೆ ಶನಿ ಕೆಟ್ಟವನಲ್ಲ. ಹಾಗೆ ದೇವತೆಗಳನ್ನು ಚಿಂತನೆ ಮಾಡುವಾಗ ಶನಿಯಿಂದ ಯಮನನ್ನು ಚಿಂತನೆ ಮಾಡ್ತಾರೆ. ಔಚಿತ್ಯ ಇದೆ. ಯಾಕೆಂದರೆ ಅವನು ದುಃಖ ಕೊಡುವಂಥದ್ದು ಪಾಪ ಕಳೆಯುವ ಸಲುವಾಗಿ ಅಂತ. ಅವನು ದುಃಖ ಕೊಡುವಂಥದ್ದು ಜೀವವನ್ನು ಶುದ್ಧ ಮಾಡುವ ಸಲುವಾಗಿ, ನಮ್ಮನ್ನು ಪಾಪ ವಿಮುಕ್ತರನ್ನಾಗಿ ಮಾಡುವ ಸಲುವಾಗಿ. ಈಗ ನಾವು ನಮ್ಮ ಪಾಪ ಕಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ನಾವು ಪ್ರಯತ್ನ ಮಾಡಿಲ್ಲ, ಅಥವಾ ನಮಗೆ ಗೊತ್ತಿಲ್ಲ ಹೇಗೆ ಪಾಪ ಕಳ್ಕೊಬೇಕು ಗೊತ್ತಿಲ್ಲ. ಚಿಂತೆ ಮಾಡಬೇಡಿ, ಶನಿ ಬಂದು ಕಳೀತಾನೆ ಅದನ್ನು. ಸಹಜವಾಗಿ ಬಂದು ಪಾಪ ಕಳೀತಾನೆ. ಅದಕ್ಕೆ ಅಂತ ಇರೋ ಗ್ರಹ.
ಪಾಪ ಕಳೆಯೋಕೆ ಅಂತ ಇರೋ ಗ್ರಹ. ಶುಕ್ರ ಪುಣ್ಯ ಖರ್ಚು ಮಾಡಿಸ್ತಾನೆ. ಶುಕ್ರ ಕೆಲಸ ಮಾಡಿದರೆ ನಮ್ಮ ಪುಣ್ಯ ಖರ್ಚಾಗ್ತಾ ಹೋಗುತ್ತೆ. ಶನಿ ಕೆಲಸ ಮಾಡಿದರೆ ನಮ್ಮ ಪಾಪ ಕಳೀತಾ ಹೋಗ್ತಾನೆ ಅವನು ಅಂತ. ಹಾಗಾಗಿ ಚಿಕಿತ್ಸೆ ಕೊಡ್ತಾನೆ ಜೀವಕ್ಕೊಂದು ಕಾರಣಕ್ಕೆ ಯಮ ಅಂತಲೇ ಕರೀತಾರೆ. ಮತ್ತು ಯಮನ ಲಕ್ಷಣಗಳು ಅವೆಲ್ಲ ಅಂದರೆ ಶನಿಯ ಲಕ್ಷಣಗಳಿದೆಯಲ್ಲ, ಲಕ್ಷಣಗಳು ಅಂದರೆ ಈಗ ವಂಚನೆ ಅಂಥದ್ದೆಲ್ಲ ಅಲ್ಲ ಹೇಳ್ತಾ ಇರೋಂಥದ್ದು. ಉಳಿದಂಥ ಶನಿಯ ಸ್ವರೂಪ ಲಕ್ಷಣ ಎಲ್ಲ ಬರುತ್ತಲ್ಲ, ಅದು ಯಮನಿಗೆ ಸಲ್ಲೋ ಅಂಥದ್ದು ಅಂತ. ಹಾಗಾಗಿ ಯಮೇ ಅಜಯ್ ವರಾಹ ಮಿಹಿರರು ನೇರವಾಗಿ ಅವನನ್ನು ಯಮ ಅಂತಲೇ ಕರೆದುಬಿಟ್ರು ಶನಿಯನ್ನ ಅಂತ. ಯಮ ಮೇಷರಾಶಿಗೆ ಬಂದಾಗ ಅಂದರೆ ಅಷ್ಟರ ಮಟ್ಟಿಗೆ ಹತ್ತಿರ ಸಂಬಂಧ ಅಂತ. ಮತ್ತು ಬೇರೆ ಸಂಬಂಧವೂ ಇದೆ. ಯಮ ಯಾರ ಮಗ? ಶನಿ ಯಾರ ಮಗ? ಒಂದೇ ತತ್ವದಿಂದ ಬಂದಿದ್ದಾರೆ ಇಬ್ಬರು ಕೂಡ ಅಂತ. ಒಂದೇ ತತ್ವದಿಂದ ವಿಕಸಿತವಾಗಿರುವಂಥ ಎರಡು ದೇವತೆಗಳು ಅಂತ, ಎರಡು ಶಕ್ತಿಗಳು ಅಂತ. ಹಾಗಾಗಿ ತುಂಬ ಅವರಲ್ಲಿ ಹೋಲಿಕೆಗಳಿದೆ, ತುಂಬ ಹೋಲಿಕೆಗಳಿದೆ ಶನಿ ಮತ್ತು ಯಮನಲ್ಲಿ ಅಂತ. ಹಾಗಾಗಿ ದಂಡಧರನಾಗಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ಜೀವಕ್ಕೆ ದಾರಿ ತೋರಿಸ್ತಕ್ಕಂಥ ದೊಡ್ಡ ಕೆಲಸ ಮಾಡೋದ್ರಿಂದಾಗಿ ಅವನಿಗೆ ಯಮ ಅಂತಲೇ ಕರೀತಾರೆ ಶನಿಗೆ ಅಂತ. ಇನ್ನು ವೃಶ್ಚಿಕ, ಮೇಷ ಆದಮೇಲೆ ವೃಶ್ಚಿಕನ ಯಾಕೆ ಹೇಳ್ತಾ ಇದ್ದಾರೆ? ಕುಜನದ ಇನ್ನೊಂದು ಮನೆ ಅಂತ. ಕೀಟೇತು ಬಂಧ ವಧಭಾಗ್ ಚಪಲಃ ಅಘೃಣಶ್ಚ. ನೋಡಿ, ಇಲ್ಲಿವರೆಗೆ ಬರಲಿಲ್ಲ ಅಂಥದ್ದೊಂದು ಫಲ ಬಂತು ನೋಡಿ ಈಗ ಅಂತ. ವೃಶ್ಚಿಕ ರಾಶಿಗೆ, ಮೇಷ ವೃಶ್ಚಿಕ ಎರಡೂ ಕುಜನ ರಾಶಿ ಆದರೂ ಕೂಡ ವೃಶ್ಚಿಕ ಹೆಚ್ಚು ದೋಷಪ್ರದ ಮೇಷಕ್ಕಿಂತ. ವಿಷರಾಶಿ ಅದು, ಕೀಟರಾಶಿ ಕೂಡ ಹೌದು ಅಂತ, ಹೆಚ್ಚು ದೋಷಪ್ರದ. ಅಲ್ಲಿ ಶನಿ ಹೋಗಿ ಕೂತ್ರೆ ಏನಾಗ್ತದೆ ಅಂದರೆ ಬಂಧ ವಧಭಾಗ್, ಬಂಧನ ಆಗ್ಬೋದು, ವಧೆ ಕೂಡ ಆಗ್ಬೋದು ಅಂತ, ಹತ್ಯೆ ಆಗ್ಬೋದು ಆ ವ್ಯಕ್ತಿ ಇದು ಅಂತ. ಅಂಥ ಯೋಗವನ್ನು ಕೊಡ್ತಾನೆ ಅವನು ಅಂತ. ತುಂಬ ತೀವ್ರ ದುಷ್ಫಲ ಕೊಡ್ತಾನೆ ನೋಡಿ ಅಲ್ಲಿ ಅಂತ. ಹಾಗಾಗಿ ಬಂಧನ ಮರಣಗಳಂಥ ಅತ್ಯಂತ ಅನಿಷ್ಟಗಳನ್ನು, ಜೀವನವೇ ಅಸ್ತವ್ಯಸ್ತ ಅಂತ ಮತ್ತು ಮುಂದೆ ಇಲ್ಲ ಅಂತ ಎನ್ನುವಂಥ ಅನರ್ಥಗಳನ್ನು ಅಲ್ಲಿಂದ ಕೊಡ್ತಾನೆ ವೃಶ್ಚಿಕ ರಾಶಿಯಿಂದ ಅಂತ. ಕೀಟೆ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಅಲ್ಲಿ ಬಂದರೆ ಬಂಧ ವಧಭಾಕ್ ಚಪಲಃ ಅಂದರೆ ಚಾಪಲ್ಯ, ಒಂದು ಸ್ಥಿರ ಮನಸ್ಸಲ್ಲ, ಚಾಂಚಲ್ಯವೂ ಹೌದು ಮತ್ತು ಅದು ಬೇಕು ಇದು ಬೇಕು ಅನ್ನುವಂಥ ಭಾವನೆ ಕೂಡ ಸೇರುತ್ತೆ ಅಲ್ಲಿ. ಹಾಗಾಗಿ ಚಪಲಃ ಅಘೃಣಶ್ಚ, ಘೃಣೆ ಇಲ್ಲ ಅಂದರೆ ದಯೆ ಇಲ್ಲ, ಅಥವಾ ಒಂದು ಮಾಡಬಾರ್ದು ಅನ್ನೋದು ಯಾವುದೂ ಇಲ್ಲ. ಒಂದು ಯಾವುದನ್ನು ಕಂಡ್ರೆ ಹೇಸಿಗೆ ಅಥವಾ ಅಸಹ್ಯ, ಇದು ಮಾಡೋಕ್ಕೆ ಸರಿಯಲ್ಲ, ಅದೆಲ್ಲ ಏನೂ ಇಲ್ಲ ಅಂತ. ದಯೆನೂ ಇಲ್ಲ, ನಾಚಿಕೆನೂ ಇಲ್ಲ ಅಂತ ಅನ್ನೋ ಥರ ಅಂತ. ಹಾಗಾಗಿ ಅಘೃಣಶ್ಚ ಇಂಥ ಫಲ ವೃಶ್ಚಿಕ ರಾಶಿಯಲ್ಲಿ, ಮೇಷ ವೃಶ್ಚಿಕ ರಾಶಿಗಳು ತುಂಬ ಅಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ ನೋಡಿ ಶನಿ ಅಂತ. ಯಾಕೆಂದರೆ ಪಾಪಕ್ಕೆ ಪಾಪ ಸೇರಿದಾಗ ಆಗುವಂಥದ್ದು ಅದು ಅಂತ. ಪಾಪ ಗ್ರಹದ ರಾಶಿ ಸ್ವಭಾವವೂ ಆಗಿದೆ, ಇವನು ಹಾಗೆ ಸೇರಿಕೊಂಡ್ರೆ ಮತ್ತೆ ಕೇಳಬೇಕಾ ಪೂರ್ತಿ. ಅದು ಏನಂದ್ರೆ ವೃಶ್ಚಿಕ ಅಂದರೆ ಅವನು ಉಚ್ಚಚ್ಯುತ ಅಲ್ಲಿ ಶನಿ. ತುಲಾರಾಶಿಯಲ್ಲಿ ಉಚ್ಚ ಅಲ್ವಾ ಶನಿ, ತುಲಾರಾಶಿಯಿಂದ ಚ್ಯುತ ಅಂತ, ಅಷ್ಟೇ ಉಚ್ಚ ಕಳ್ಕೊಂಡಿದ್ದಾನೆ ಅವನು ಅಂತ. ಆವಾಗೊಂದು ಒಂದು ಮಾಡಬೇಕು ಅವನು ಅಂತ, ಒಂದು ಕುರ್ಚಿ ಹೋಗಿದೆ ಅವನು ಉನ್ನತಿ ಹೋಗಿದೆ ಅವನು. ತುಲಾರಾಶಿಯಲ್ಲಿ ತುಂಬ ಒಳ್ಳೆ ಫಲ ಕೊಡೋಕ್ಕಿರೋಂಥದ್ದು ಅವನು. ಅದು ದಾಟಿದ ಕೂಡಲೇ ಈ ಫಲ ಕೊಡ್ತಾನೆ, ಬಂಧ ವಧವಾಕ್ ಅಂತ ಫಲ ಕೊಡ್ತಾನೆ ಶನಿ ಅಂತ. ಇನ್ನು ಕನ್ಯಾ ಮಿಥುನ, ಇದು ಚೆನ್ನಾಗಿದೆ. ಕನ್ಯಾ ಮಿಥುನದ ಫಲವು ಕೂಡ ಎರಡಕ್ಕೂ ಒಂದೇ ಫಲ ಹೇಳಿದ್ದಾರೆ. ಬೌಧೆ ಅಂದರೆ ಬುಧನ ರಾಶಿಗಳಲ್ಲಿ ಶನಿ ಬಂದರೆ ನಿರ್ಹ್ರೀ ಸುಖಾರ್ಥತನಯ ಅಂತ. ಇಷ್ಟು ವಿಷಯಗಳಿಲ್ಲ ಅಂತ, ಯಾವುದಿಲ್ಲ, ನಾಚಿಕೆ ಇಲ್ಲ, ಸುಖ ಇಲ್ಲ, ಸಂಪತ್ತಿಲ್ಲ, ಮಕ್ಕಳಿಲ್ಲ ಅಂತ. ಒಂದು ಪೆಟ್ಟಿಗೆ 4 ಹೋಯ್ತು ಅಂತ. ಹ್ರೀ ಅಂದರೆ ಲಜ್ಜೆ. ನಿರ್ಹ್ರೀ ಸುಖ ಅರ್ಥತನಯ, ಹ್ರೀಹಿ ಲಜ್ಜಾ, ನಿರ್ಗತ ಹ್ರೀಹಿ ಲಜ್ಜಾ ಯಸ್ಯ ಸಹ ನಿರ್ಲಜ್ಜ ಇತ್ಯರ್ಥ. ನಿರ್ಲಜ್ಜ ನಿಸ್ಸುಖ ದುಃಖಿತ ನಿರರ್ಥ ದರಿದ್ರ ಅಂತ ಈ ಥರ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ನಿಸ್ಸುಖ ದುಃಖಿತ, ನಿರರ್ಥ ದರಿದ್ರ, ನಿಸ್ತನಯ ಪುತ್ರರಹಿತ ಅಂತ ಇಷ್ಟು ದುಷ್ಫಲಗಳನ್ನು ಕೊಡ್ತಾನೆ. ಇನ್ನು ಸ್ಖಲಿತಶ್ಚ ಲೇಖ್ಯೆ ಅಂತ, ಈ ಬರವಣಿಗೆಯಲ್ಲಿ ತಪ್ಪುಗಳಾಗುತ್ತಲ್ಲ, ಇಲ್ಲಿಂದ ಆಗುತ್ತದು ಅಂತ. ಬರವಣಿಗೆಯಲ್ಲಿ ದೋಷಗಳು ಅಂತ. ಏಕೆಂದರೆ ಬುಧನ ರಾಶಿ ಅಲ್ವಾ, ಬರಹಕ್ಕೆ ಕಾರಕ ಯಾರು? ಬುಧ ತಾನೇ, ಲಿಪಿ ಕಾರಕ ಬುಧ ಅಂತ. ಅಲ್ಲಿ ಶನಿ ಬಂದರೆ
ಬರವಣಿಗೆಯಲ್ಲಿ ಎಡವಟ್ಟಾಗತ್ತೆ ಅಂತ. ಅಥವಾ ಈಗ ಕಾಗದ ಪತ್ರಗಳನ್ನು ಏನೋ ಮಾಡೋದು, ಮೋಸ ಮಾಡೋದು, ಇವನ ಹೆಸರಲ್ಲಿರೋದು ಅವನ ಹೆಸರಿಗೆ ಮಾಡೋದು, ಇಂಥ ವಂಚನೆಗಳಿರುತ್ತಲ್ಲ, ಕಾಗದ ಪತ್ರದ ಮೋಸಗಳಿದೆಯಲ್ಲ, ಅದನ್ನೆಲ್ಲ ಚಿಂತನೆ ಮಾಡ್ಬೋದು ಇಲ್ಲಿಂದ ಅಂತ. ಸ್ಖಲಿತಶ್ಚ ಲೇಖ್ಯೆ, ಆದರೆ 2 ಒಳ್ಳೆ ಫಲಗಳು ಇದೆ. ರಕ್ಷಾಪತಿರ್ಭವತಿ ಮುಖ್ಯಪತಿಶ್ಚ ಅಂತ. ರಕ್ಷಾಪತಿರ್ಭವತಿ ಅಂದರೆ ರಕ್ಷಾಧಿಕಾರಿ. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಆ ಥರ ಅಂತ, ಅಥವಾ ಮಿಲಿಟ್ರಿಯಲ್ಲಿ ಅದೊಂದು ದೊಡ್ಡ ಜವಾಬ್ದಾರಿ, ಅಥವಾ SPG ಇರುತ್ತಲ್ಲ, ಇದು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಇರ್ತದೆ VVIPಗಳಿಗೆಲ್ಲ, ಅದು ಅದರ ಹೆಡ್ ಅಂತಲೂ ಅಂತ ಯಾವುದೋ ರಕ್ಷಾತ್ಮಕ ವಿಚಾರಗಳಿರುತ್ತಲ್ಲ, ಅದರಲ್ಲಿ ಗುಂಪಿನ ನಾಯಕನ ರಕ್ಷಾಪತಿ ಅಂತ, ಸಾಮಾನ್ಯ ರಕ್ಷಕ ಅಲ್ಲ, ಅವನು ನಾಯಕನಾಗ್ತಾನೆ ಅಂತ ಆಯೋಗವನ್ನು ಕೂಡ ಕೊಡ್ತಾನೆ ಇಲ್ಲಿಂದ ಅಂತ. ಯಾಕೆಂದರೆ ಬುಧ ಅವನ ಮಿತ್ರನ ಮನೆ ಆಗುತ್ತೆ, ಬುಧನ ಮನೆ ಅದು. ಹಾಗಾಗಿ ಒಂದು ಪವರ್ ಬಂತು, ಶಕ್ತಿ ಬಂತು ಅವನಿಗೆ. ರಕ್ಷಾಪತಿರ್ಭವತಿ ಮುಖ್ಯಪತಿಶ್ಚ, ಇದೊಂದು ವಿಚಿತ್ರ ಶಬ್ದ ಇದು. ಮುಖ್ಯಪತಿ ಅಂತ ಕೇಳಿದ್ರೆ ಎಲ್ಲರೂ ನೀವು ಶಬ್ದನ? ಮುಖ್ಯಪತಿ ಅಂದ್ರೆ ಏನು? ನಿಮಗೊಂದು ರಾಮಾಯಣದ ಉದಾಹರಣೆ ಕೊಡ್ತೀವಿ ಇದಕ್ಕೆ. ರಾಮಾಯಣದಲ್ಲಿ ವಾನರ ಸೇನೆ ಇದೆಯಲ್ಲ, ಅದನ್ನು ಹೇಗೆ ವಿಭಾಗ ಮಾಡ್ತಾಯಿದ್ರು ಅವರು ಅಂದರೆ, ಈ ವಾನರ ವೀರರ ಒಂದು ಗುಂಪಿಗೆ ಯೂಥ ಅಂತ ಹೆಸರು. ಇಂತಿಷ್ಟು ವಾನರ ಸೈನಿಕರ ಒಂದು ಗುಂಪಿಗೆ ಯೂಥ ಅಂತ ಹೆಸರು. ಆ ಯೂಥಕ್ಕೊಬ್ಬ ನಾಯಕ ಇರ್ತಾನೆ, ಅವನಿಗೆ ಯೂಥಪ ಅಂತ ಹೆಸರು. ಅವನಿಗೆ ಯೂಥಪ. ಆ ಯೂಥಪರ ಗುಂಪಿಗೆ ನಾಯಕ ಒಬ್ಬ ಇರ್ತಾನೆ ಇನ್ನು ಮೇಲಕ್ಕೆ ಅಂತ, ಅವನು ಯೂಥಪ ಅಂತ. ಅವನಿಗೆ ಯೂಥಪ ಅಂತ. ಅಂಥ ಯೂಥಪರ ಗುಂಪಿಗೊಬ್ಬ ನಾಯಕ ಇರ್ತಾನೆ, ಅವನು ಮಹಾಯೂಥಪ ಅಂತ. ಈ ಆಂಜನೇಯನನ್ನೆಲ್ಲ ಆ ಗುಂಪಲ್ಲಿ ಕರೀತಾರೆ ಅಂತ. ಅವನು ಮಹಾಯೂಥಪ, ನೀಲ ಮಹಾಯೂಥಪ, ಜಾಂಬವಂತ ಮಹಾಯೂಥಪ ಅಂದರೆ ಅವ್ರ ಕೆಳಗೆ ಯೂಥಪರ ದೊಡ್ಡ ಗುಂಪಿದೆ, ಅದರ ಕೆಳಗೆ ಯೂಥಪರ ಗುಂಪಿದೆ, ಅದರ ಕೆಳಗೆ ಯೂಥ ಇದೆ. ಅಂದರೆ ತುಂಬ ಮೇಲೆ ಬರ್ತಾರೆ ಅವರು ಅಂತ. ಅಂದರೆ ಲೀಡರ್ ಆಫ್ ದ ಲೀಡರ್ಸ್ ಅಂತ, ನಾಯಕರ ನಾಯಕತ್ವ ಅದನ್ನು ಕೊಡ್ತಾನೆ ಅಂತ ಇಲ್ಲಿ ಬಂದರೆ ಅಂತ. ಎಷ್ಟು ದೊಡ್ಡ ಫಲ ಕೊಟ್ಟ ಅಲ್ವಾ? ಆದರೆ ಇದಿಷ್ಟು ಸೇರಿದರೆ ಇವತ್ತಿನ ಕಾಲ ರಾಜಕಾರಣಿಗಳಾಗ್ಬಿಡ್ತಾರೆ ಅವರು. ಅವನು ರಕ್ಷಾಪತಿ ಆಗಿದ್ದಾನೆ ಅಥವಾ ಮುಖ್ಯಪತಿ ಆಗಿದ್ದಾನೆ, ಅದರ ಲಜ್ಜೆ ಇಲ್ಲ, ಸುಖವೂ ಇಲ್ಲ. ಯಾಕೆಂದ್ರೆ ಅವ್ರಿಗೆ ನೆಮ್ಮದಿ ಎಲ್ಲಿರುತ್ತೆ? ದಿನ ಬೆಳಗಾರ ತಾಪತ್ರಯ, ಈ ಪ್ರಕರಣ, ಆ ಹಗರಣ, ಈ ಆರೋಪ, ಆ ತನಿಖೆ ಮುಗಿಯೋದೇ ಇಲ್ಲ ಅಂತ. ಹಾಗಾಗಿ ಸುಖವೂ ಇಲ್ಲ. ಸಂಪತ್ತೆಲ್ಲ ಎಲೆಕ್ಷನ್ ಬಂದರೆ ನೀರು ಹೋದಕ್ಕೆ ಹೋಗುತ್ತೆ ಸಂಪತ್ತು. ಒಂದು ಚುನಾವಣೆ ಬಂತು ಅಂದರೆ ಸಂಪತ್ತನ್ನ ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡಿರ್ತಾರೆ ತುಂಬ. ಚುನಾವಣೆ ಬಂತು ಅಂದರೆ ಅದು ಎಷ್ಟು ಹೋಗುತ್ತೆ ಅಂತ ಲೆಕ್ಕವೇ ಇಲ್ಲ ಅಂತ. ಅಷ್ಟು ಖರ್ಚು ಆಗುತ್ತೆ, ಹೊಡ್ಕೊಂಡು ಹೋಗ್ತಾರೆ ಆ ಹಣವನ್ನು. ಕೊಟ್ಟ ಹಣ ಕೊಟ್ಟಲ್ಲೇ ಗೋವಿಂದ ಅಂತ ಆ ಥರ ಹೋಗುತ್ತೆ ಅದು. ಇನ್ನು ಸ್ಖಲಿತಶ್ಚ ಲೇಖ್ಯ ಅಂತ, ರೆಕಾರ್ಡೆಲ್ಲ ಆ ಕಡೆ ಈ ಕಡೆ ಮಾಡೋದೆಲ್ಲ ತುಂಬ ಮಾಮೂಲಾಗಿ ಮಾಡೋ ಕೆಲಸ ಅವರು, ದಿನ ಬೆಳಗಾರ ಮಾಡೋ ಕೆಲಸ ಅದು. ದಾಖಲೆಗಳನ್ನು ತಿದ್ದೋದು, ಕಪ್ಪನ್ನು ಬಿಳಿ ಮಾಡೋದು, ಬಿಳಿನ ಕಪ್ಪು ಮಾಡೋದು, ಇದನ್ನೆಲ್ಲ ದಿನ ಮಾಡೋ ಕೆಲಸ ಅವರು ಅಂತ. ಹಾಗಾಗಿ ಇದಿಷ್ಟು ಸೇರಿಸಿದರೆ ಇವತ್ತಿನ ಕಾಲದ ರಾಜಕಾರಣಿಗಳು ಅಂತ. ಹಾಗೆ ಅಲ್ವಾ? ಅವನು ಆಗೋದಕ್ಕೆ ರಕ್ಷಾಪತಿ ಹೌದು, ಮುಖ್ಯಪತಿ ಹೌದು, ಎಲ್ಲ ಹೌದು ಅವನು. ಆದರೆ ಅವನು ಮಾಡೋದು ಏನು, ಸ್ವಭಾವ ಏನು ಅಂದರೆ ಇಂಥದ್ದು ಅಂತ. ಹಾಗಾಗಿ ಆಗಿದೆ ಇದು ಅಂತ. ಇದು ಕನ್ಯಾ ಮಿಥುನದ ಫಲ. ಇದು ವೃಷಭ ಮಿತ್ರಕ್ಷೇತ್ರ, ಶನಿಗದು ಶುಕ್ರನ ಕ್ಷೇತ್ರ. ಈ ಶುಕ್ರನ ಮನೆಗೆ ಬಂದ ಶನಿ ಏನು ಮಾಡ್ತಾನೆ ಅಂದರೆ ವರ್ಜ್ಯ ಸ್ತ್ರೀ ಇಷ್ಟ ಅಂದರೆ ಆಕೆ ವರ್ಜ್ಯ ಸ್ತ್ರೀ, ಆಕೆಯನ್ನು ದೂರ ಇಡಬೇಕು, ಶುಭಳಲ್ಲ, ಯೋಗ್ಯಳಲ್ಲ, ಅವಳು ಇವನನ್ನು ಇಷ್ಟಪಡ್ತಾಳೆ ಅಂತ, ಅಂಥವ್ರಿಗೆ ಇಷ್ಟ ಆಗ್ತಾನೆ ಅಂತ. ಉಲ್ಟಾನೂ ಹೇಳ್ಬೋದು, ನೀವು ಅವರಿಗೆ ಸಮಾಸ ಮಾಡಿದರೆ ವರ್ಜ್ಯ ಸ್ತ್ರೀಯರನ್ನು ಇಷ್ಟಪಡುವಂಥವನು ಅಂತ. ಇದು ಲಿಂಗ ಎಲ್ಲ ಪುಲ್ಲಿಂಗದಲ್ಲಿದೆ, ಸ್ತ್ರೀಲಿಂಗಕ್ಕೂ ತಕ್ಕಾಗ ಅನ್ವಯ ಮಾಡ್ಕೋಬೇಕು. ಆದರೆ ಶುಕ್ರ ಆದ್ರಿಂದ ಸ್ತ್ರೀಗೆ ಅನ್ವಯ ಆಗೋದು ಜಾಸ್ತಿ, ಅದು ಶುಕ್ರನ ಮನೆ ಆಗಿದ್ದರಿಂದ. ಹಾಗಾಗಿ ಅವನು ಇದು ನೀವು ಸಮಾಸ ಬಹುರಿಹಿ ಮಾಡಿದರೆ ವರ್ಜ್ಯ ಸ್ತ್ರೀಯರನ್ನು ಇಷ್ಟಪಡ್ತಾನೆ ಅಂತಾಗತ್ತೆ. ಅಲ್ಲದೆ ಇದ್ದರೆ ವರ್ಜ್ಯ ಸ್ತ್ರೀಯರಿಂದ ಅವ್ರು ಇಷ್ಟಪಡ್ತಾರೆ ಇವನನ್ನು ಅಂತ, ವರ್ಜ್ಯ ಸ್ತ್ರೀಯರು ಇಷ್ಟಪಡ್ತಾರೆ ಅಂತಂತೂ ಅವರ ಕನೆಕ್ಷನ್ ಹೇಳುತ್ತೆ ಅಂತ. ಹೆಣ್ಣುಮಕ್ಕಳ ಅಥವಾ ಹೆಂಗಸರ ಒಂದು ಸಂಬಂಧವನ್ನು ಹೇಳುತ್ತೆ. ನ ಬಹು ವಿಭವ, ಸಂಪತ್ತಿಲ್ಲ, ಹೆಚ್ಚಿಗೆ ಸಂಪತ್ತಿಲ್ಲ ಅಂತ. ಶುಕ್ರ ಅಂದರೆ ಸಂಪತ್ತು,
ಇವನು ಶನಿ ಬಂದಿದ್ದರಿಂದ ಅದನ್ನು ಕಡಿಮೆ ಮಾಡಿದ, ಅದನ್ನು ಬಹು ವಿಭವ, ಹೆಚ್ಚು ಸಂಪತ್ತಿಲ್ಲ ಅಂತ, ಅಲ್ಪ ಸ್ವಲ್ಪ ಇರ್ಬೋದು ಅಂತ. ಆದರೆ ಭೂರಿಭಾರ್ಯ ಅಂತ, ಹೆಂಡತಿಯರಿಗೆ ಕೊರತೆ ಇಲ್ಲ ಅಂತ, ಸಂಪತ್ತು ಹೆಚ್ಚಿಲ್ಲ, ಹೆಂಡತಿಯರಿಗೆ ಕೊರತೆ ಇಲ್ಲ ಅಂತ, ಒಂದು ಹೆಂಡತಿ ಅಂತ ಅಲ್ಲ ಅಂತ, ಹಾಗಿದೆ ಅಂತ. ಶುಕ್ರ ಶನಿಗಳ ಸೇರ್ವೆಯ ಫಲ. ಶುಕ್ರ ಭೋಗಗ್ರಹ, ಶನಿ ಅವನು ದಾರಿ ಬಿಟ್ಟು ಕರ್ಕೊಂಡು ಹೋಗ್ತಾನೆ ಬೇರೆ ಕಡೆಗೆ. ಇಬ್ಬರು ಸೇರಿದರೆ ಈ ಥರದ ಫಲಗಳು ಬರ್ತವೆ ಅಂತ. ಭೂರಿಭಾರ್ಯ ವೃಷಸ್ಥೆ, ವೃಷಭದಲ್ಲಿ ಶನಿ ಬಂದರೆ ಇಂಥ ಫಲಗಳು. ತುಲಾ ಶುಕ್ರನದ ಇನ್ನೊಂದು ರಾಶಿ, ಅದರಲ್ಲಿ ಶನಿಗೆ ಅದು ವಿಶೇಷ ರಾಶಿ. ಅದು ಯಾಕೆ ಹೇಳಿ? ಉಚ್ಚಾವಕಾಶ ಶನಿಗಲ್ಲಿ ಅಂತ. ಅಲ್ಲಿ ಬಂದಾಗ ಏನು ಮಾಡ್ತಾನೆ ನೋಡೋಣ. ಖ್ಯಾತಃ, ಪ್ರಖ್ಯಾತನಾಗ್ತಾನೆ ಅಂತ. ತುಲಾದಲ್ಲಿ ಶನಿ ಇದ್ದಾಗ ಹುಟ್ಟಿದವನು ಪ್ರಖ್ಯಾತನಾಗ್ತಾನೆ. ಖ್ಯಾತ ಸ್ವೋಚ್ಚೆ, ಸ್ವೋಚ್ಚೆ ಅಂದರೆ ತನ್ನ ಉಚ್ಚರಾಶಿಯಲ್ಲಿ ಶನಿ ಸಂಚರಿಸುತ್ತಿರಲಾಗಿ ಹುಟ್ಟಿದವನು ಖ್ಯಾತಃ, ಪ್ರಖ್ಯಾತನಾಗ್ತಾನೆ. ಗಣಪುರ ಬಲ ಗ್ರಾಮ ಪೂಜ್ಯ, ಗಣಪೂಜ್ಯ, ಪುರಪೂಜ್ಯ, ಬಲಪೂಜ್ಯ, ಗ್ರಾಮ ಪೂಜ್ಯ, ಹೀಗಾಗ್ತಾನೆ. ಯಾಕೆಂದರೆ ಆಚಾರ್ಯ ರಾಶಿ ಅದು, ಶುಕ್ರನ ರಾಶಿ ಅದು, ಶುಕ್ರನಿಗೆ ಪೂಜ್ಯತ್ವ ಇದೆ. ಇವನಿಗೂ ಈ ತುಲಾ ರಾಶಿಯಲ್ಲಿ ಹುಟ್ಟಿದವನಿಗೂ ಪೂಜ್ಯತ್ವ ಬರುತ್ತೆ ಅಂತ. ಅಂದರೆ ಗಣ ಅಂದರೆ ಗುಂಪು ಗೌರವಿಸುತ್ತೆ ಅವನನ್ನು ಅಂತ, ಸಮೂಹ, ಜನಸಮೂಹ ಅವನನ್ನು ಗೌರವಿಸುತ್ತೆ, ಅಥವಾ ಪುರ ಅವನನ್ನು ಗೌರವಿಸುತ್ತೆ, ಒಂದು ಊರು, ಇಡೀ ಊರಿಗೂರೇ ಅವನನ್ನು ಗೌರವಿಸ್ತಾ ಇರುತ್ತೆ. ಮತ್ತು ಬಲಪೂಜ್ಯ ಅಂದರೆ ಸೇನೆ, ಅವನು ಆ ದಾರಿಯಲ್ಲಿ ಹೋದರೆ ಸೇನೆ ಅವನನ್ನು ಗೌರವಿಸುತ್ತೆ ಅಂತ, ಸೇನೆಗೆ ಪೂಜ್ಯನಾಗ್ತಾನೆ. ಆಮೇಲೆ ಗ್ರಾಮ ಪೂಜ್ಯ ಅಂದರೆ ಒಂದು ಹಳ್ಳಿಗೆ ಪೂಜ್ಯನಾಗ್ತಾನೆ ಅವನು ಅಂತ ಪೂರ್ತಿ ಅಂತ. ಈ ಪುರ ಬಲ ಗ್ರಾಮಗಳ ನೇತೃತ್ವ ಕೊಡ್ತಾನೆ ಶನಿ. ಅವನಿಗಂತ ಆಯಕಟ್ಟಿನ ಜಾಗಕ್ಕೆ ಬಂದರೆ ಲೀಡರ್ಶಿಪ್ ಕೊಡ್ತಾನೆ ಶನಿ. ಆಯಕಟ್ಟಿಗೆ ಜಾಗಕ್ಕೆ ಬರಬೇಕು. ಆ್ಯಕ್ಚುಲಿ ದಾಸ ಅವನು ಶನಿ ಅಂದರೆ. ಆದರೆ ಕೆಲವು ಅವನ ಸ್ಥಾನಗಳಿದೆ, ಅಲ್ಲಿ ಬಂದರೆ ನಾಯಕತ್ವವನ್ನು ಕೊಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮದ ನಾಯಕತ್ವ, ನಗರದ ನಾಯಕತ್ವ, ಇಂಥದ್ದನ್ನೆಲ್ಲ ಕೊಡ್ತಾನೆ ಅವನು ಅಂತ. ಹಾಗೆ ಗಣಪುರ ಬಲ ಗ್ರಾಮ ಪೂಜ್ಯ ಅರ್ಧವಾಂಶ, ಸಂಪತ್ತನ್ನು ಕೊಡ್ತಾನೆ. ಶುಕ್ರನಿಂದ ಬರುವಂಥದ್ದು. ಶನಿ ಕೂಡ ಉಚ್ಚ ಆದ್ದರಿಂದ ಸಂಪತ್ತನ್ನು ಕೊಡ್ತಾನೆ. ಯಾರಿಗೆ ಶನಿ ತುಲಾದಲ್ಲಿರೋದು ಗೊತ್ತಾ ನಿಮಗೆ? ನೆನಪಿದೆಯಾ? ರಾಮನಿಗೆ ಶನಿ ತುಲಾದಲ್ಲಿ ಇರುವಂಥದ್ದು. ಮತ್ತು ಬೇರೆ ಎಲ್ಲ ಕಡೆ ಶನಿದ ಸಮಸ್ಯೆ ಇದೆ, ಹೆಚ್ಚಿನ ಕಡೆ ಇಲ್ಲಿ ಅನುಕೂಲ ಇದೆ ಅಂತ. ಕೃಷ್ಣನ ಜಾತಕದಲ್ಲೂ ಕೂಡ ಇದು ಬರಬೇಕು. ಯಾಕೆಂದರೆ ರಾಮನ ಜಾತಕದಲ್ಲಿ ಸೂರ್ಯ ಉಚ್ಚ, ಕೃಷ್ಣನ ಜಾತಕದಲ್ಲಿ ಚಂದ್ರ ಉಚ್ಚ. ರಾಮನ ಜಾತಕದಲ್ಲಿ ಶುಕ್ರ ಉಚ್ಚ, ಕೃಷ್ಣನ ಜಾತಕದಲ್ಲಿ ಬುಧ ಉಚ್ಚ. ಉಳಿದ ಗ್ರಹಗಳು ಸಮಾನ ಆಗಲೇಬೇಕಾಗತ್ತೆ. ಯಾಕೆಂದರೆ ಈಗ ಬುಧ ಉಚ್ಚ ಆದಮೇಲೆ ರವಿ ಶುಕ್ರರಿಗೆ ಉಚ್ಚ ಅವಕಾಶ ಇಲ್ಲ. ಯಾಕೆಂದರೆ ಹತ್ತಿರ ಇರಬೇಕಲ್ಲ ಅವರಿಬ್ಬರು ಕೂಡ. ರವಿದು ದೂರ ಇದೆ, ಮೇಷ ಅಂದರೆ ತುಂಬ ದೂರ ಇದೆ. ಶುಕ್ರನದು ಮೀನು ತುಂಬ ದೂರ ಇದೆ. ಹಾಗಾಗಿ ಯಾವಾಗ ಬುಧ ಉಚ್ಚ ಆಯಿತೋ ಆಗ ಅವರು ಉಚ್ಚ ಅಲ್ಲ ಅಂತಲೇ ಇರ್ತಾ ಅದಕ್ಕೆ ಅಂತ. ರವಿ ಶುಕ್ರರು ಉಚ್ಚ ಅಲ್ಲ ಅಂತಲೇ ಇರ್ತಾ. 5 ಗ್ರಹಗಳು ಉಚ್ಚ ಆಗಬೇಕಲ್ಲ. ಅವರಿಬ್ಬರು ಮೈನಸ್ ಆದರು. ಯಾರು? ಶುಕ್ರ ಮತ್ತು ರವಿಗಳು ಮೈನಸ್ ಆದರು. ಉಳಿದೆಲ್ಲ ಗ್ರಹಗಳು ಶನಿ ಕುಜ ಇವೆಲ್ಲ ಉಚ್ಚ ಆಗಬೇಕಾಗತ್ತೆ ಅಂತ. ಯಾವುದು ಸೂರ್ಯ ಅಲ್ಲ, ಚಂದ್ರ ಉಚ್ಚ, ಮಂಗಲ ಉಚ್ಚ, ಬುಧ ಉಚ್ಚ, ಗುರು ಉಚ್ಚ, ಶುಕ್ರ ಅಲ್ಲ, ಶನಿ ಉಚ್ಚ ಅಂತ ಹೀಗೆ ಬರುತ್ತೆ ಕೃಷ್ಣನ ಜಾತಕ. ಅದು ನೆನ್ಪಿಟ್ಕೊಳ್ಬೇಕು ನೀವು ಅದನ್ನು ಅಂತ. ಈ ಫಲ ಹೇಳಬೇಕಾದ್ರೆ ಅವ್ರ ಬದುಕು ಏನಾಗಿದೆ ನೋಡಬೇಕು ಅಂತ, ಪ್ರಸಿದ್ಧ ದೃಷ್ಟಾಂತ ಅದು ಅಂತ. ಹಾಗೆ ಈ ಚಂದ್ರ ಅಂದರೆ ಕೃಷ್ಣನ ರಾಶಿ, ಅದು ಕರ್ಕ ಅಂದರೆ ಅದು ರಾಮನ ರಾಶಿ ಅದು ಅಲ್ವಾ. ಅಲ್ಲಿನ ಅನ್ವಯ ಮಾಡಿ ನೋಡಬೇಕು ಅಂತ. ಉದಾಹರಣೆ ಮಕರದ ಕುಜನ ಫಲ ಏನು ಹೇಳಿ? ಮಕರದ ಕುಜನ ಫಲ ಏನು? ಪಾಠ ಮಾಡಿದ್ರಲ್ಲ ಸದ್ಯ, ಚೆನ್ನಾಗಿದೆ ಫಲ ಅದು, ಹೇಳಿ. ಹಾಂ ಅಲ್ಲಿಂದ ಮುಂದೆ ಮೃಗಕಥೆಯಿಂದ ಮುಂದೆ ಹೇಳಬೇಕು. ಮೃಗಕಥೆ ಭೂಪೋಥವಾ ತತ್ ಸಮಹ ಅಂತ. ಭೂಪತಿ ಅಂತ ರಾಜನಾಗ್ತಾನೆ ಅಥವಾ ರಾಜನಂತವನಾಗ್ತಾನೆ ಅಂತ. ರಾಮ ರಾಜನೂ ಆಗಿದ್ದ, ಮತ್ತು ಅವನು ರಾಜ ಆಗದಿದ್ದಾಗ ಕೂಡ ರಾಜನಂತೆ ಇದ್ದ ಅಂತ. ಕಾಡಿಗೆ ಹೋದರೂ ಕೂಡ ಅವನು ರಾಜನಂತರ ಜನ ಗೌರವಿಸ್ತಾ ಇದ್ರು. ಋಷಿಗಳು ಬಂದು ನೀನು ರಾಜ, ನೀನು ಹಾಗಾಗಿ ನಮ್ಮ ರಕ್ಷಣೆ ಮಾಡೋದು ಕೇಳ್ಕೊತಾರೆ. ರಾಜ ಅಂತಲೇ ಪ್ರಸ್ತಾಪ ಪಡ್ತಾರೆ ಅಲ್ಲಿ ಅಂತ. ನೀವು ಯುದ್ಧ ಪ್ರಕರಣಗಳು ನೋಡಿದ್ರು ಕೂಡ ಅಲ್ಲಿಯೂ ಕೂಡ ಹಾಗೆ ರಾಕ್ಷಸ ರಾಜ ಮತ್ತು ನರರಾಜನ ಮಧ್ಯೆ ಮಹಾಸಮರ ನಡೀತು ಅಂತ ಈಗೆಲ್ಲ ಉಲ್ಲೇಖಗಳು ಬರ್ತವೆ. ಹಾಗಾಗಿ ಎಂದಿದ್ರು ಅವನು ರಾಜನಲ್ಲಿದ್ದರೂ ಕೂಡ ರಾಜನಂತೆ ಇದ್ದ ರಾಮ ಅಂತ.
ಆ ಗೌರವ ಇತ್ತು ಅಂತ, ಆ ಒಂದು ಸ್ಥಾನಮಾನ ಇತ್ತು ಅವನಿಗೆ, ಎಲ್ಲಿ ಹೋದರೂ ಬಂದರೂ ಕೂಡ ಅಂತ. ಹಾಗೆ ಮಕರದ ಕುಜ, ಆಮೇಲೆ ಗುರು, ಕರ್ಕದ ಗುರು. ಕರ್ಕದ ಗುರುವಿಗೆ ಏನು ಫಲ ಹೇಳಿದ್ದಾರೆ? ಚಾಂದ್ರೆ ಅದೆಲ್ಲ ಇದೆ ಅಲ್ವಾ, ರತ್ನದಂಥ ಮಕ್ಕಳು, ರತ್ನದಂಥ ಪತ್ನಿ ಇದೆ ಅಲ್ವಾ ಎಲ್ಲೋದು ಆರಾಧನೆಗೆ. ಮತ್ತು ರತ್ನಗಳೂ ಬೇಕಾದಷ್ಟು. ಎಲ್ಲರೂ ರತ್ನಗಳೇ, ತಮ್ಮಂದರು ರತ್ನಗಳಂಥವ್ರು, ಸೇವಕ ರತ್ನದಂಥವನು, ಎಲ್ಲ ರತ್ನಗಳೇ ನೋಡಿ. ಅಲ್ಲಿ ಆ ರತ್ನನ ಶಬ್ದ ಸರ್ವತ್ರ ಅನ್ವಯ ರಾಮನಿಗೆ ಅಂತ ಗಮನಿಸ್ಬೇಕು ಅದನ್ನೆಲ್ಲ ಅಂತ. ಹಾಗೆ ಶುಕ್ರ ಮೀನದಲ್ಲಿ ಏನು ಫಲ ಹೇಳಿದ್ದಾರೆ? ಶುಕ್ರನಿಗೆ ಮೀನದಲ್ಲಿ ಜಶೇ ವಿದ್ವಾನ್ ಆಢ್ಯ ನೃಪಜನಿತ ಪೂಜ ಅತಿ ಸುಭಗ. ಅತಿ ಸುಭಗ ಅಂದರೆ ಸರ್ವಜನಪ್ರಿಯ ಅಂತ. ಹಾಗಿದ್ದ ರಾಮ. ನೃಪಜನಿತ ಪೂಜ ಅಂದರೆ ಕಿಷ್ಕಿಂದೆ ರಾಜನೂ ಗೌರವಿಸ್ತಾನೆ, ಲಂಕೆಯ ರಾಜನೂ ಗೌರವಿಸ್ತಾನೆ, ನಿಷಾದರ ರಾಜ ಗುಹ ಗೌರವಿಸ್ತಾನೆ. ಹೋಗೋ ಬರೋ ದಾರಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ರಾಜರುಗಳು ಗೌರವಿಸ್ತಾರೆ ಅವನನ್ನು ಅಂತ. ರಾಜನಾಗದೇ ಇದ್ದಾಗಲೂ ಕೂಡ ಆ ರಾಜ ಪೂಜೆ ಅನ್ನೋದು ರಾಮನಿಗಿತ್ತು ಅಂತ. ಮತ್ತು ರಾಜಾದಿರಾಜ ಚಕ್ರವರ್ತಿ ಆಗಿದ್ದಾಗ ಎಲ್ಲ ರಾಜರುಗಳು ಅವನನ್ನು ಗೌರವಿಸ್ತಾ ಇದ್ರು, ಪೂಜಿಸ್ತಾ ಇದ್ರು. ನೃಪಜನಿತ ಪೂಜಾ ವಿದ್ವಾನ್ ಎಲ್ಲ ಅನ್ವಯ ಆಗತ್ತೆ ನೋಡಿ ರಾಮನಿಗೆ ಅಂತ. ಹಾಗೆ ಇದು ಅನ್ವಯ ಆಗತ್ತೆ. ಖ್ಯಾತಃ ಅಂತ ಏನು ಪ್ರಖ್ಯಾತಿ ಅಂದರೆ ರಾಮನದು ಇಲ್ಲಿವರೆಗೂ ವ್ಯಾಪಿಸಿದೆ ಅಂತ. ಎಲ್ಲಿಂದ ಎಲ್ಲಿಗೆ ವ್ಯಾಪ್ತಿಯ ಪ್ರಖ್ಯಾತಿ ಅಂದರೆ ಅದಕ್ಕೆ ಗಡಿ ಇತಿ ಮಿತಿಗಳೇ ಇಲ್ಲ ಅಂತ. ಗಣಪುರ ಬಲ ಗ್ರಾಮ ಪೂಜಾ ಎಲ್ಲ ಅನ್ವಯ ಆಗುತ್ತೆ. ಅರ್ಥವಾಂಶ ಅಂತ ಆಯಿತು. ಇನ್ನು ಕರ್ಕ ರಾಶಿಗೆ ಶನಿ ಬಂದರೆ, ಚಂದ್ರನ ರಾಶಿ ಶತ್ರುಕ್ಷೇತ್ರ ಆಗುತ್ತೆ ಅದು ಶನಿಗೆ. ಅಲ್ಲಿ ಬಂದರೆ ಅಸ್ವಹ, ಆಸ್ತಿ ಪಾಸ್ತಿ ಏನೂ ಇಲ್ಲ, ಸಂಪತ್ತಿಲ್ಲ, ಹಾಗಾಗತ್ತೆ ಅಂತ. ಆಮೇಲೆ ವಿಕಲ ದಶನಃ ವಿರಳ ದಶನಃ. ವಿಕಲ ದಶನಃ ವಿರಳ ದಶನಃ ಎರಡು ಹೇಳ್ತಾರೆ. ದಶನ ಅಂದರೆ ಗೊತ್ತಲ್ವಾ? ಏನು ದಶನ ಅಂದರೆ? ಹಲ್ಲು. ವಿಕಲ ದಶನ ಅಂದ್ರೂ ವಿರಳ ದಶನ ಅಂದ್ರೆ ವ್ಯತ್ಯಾಸ ಹೇಳ್ತೀರಾ ನಮಗೆ? ವಿರಳ ಅಂದರೆ ಹಲ್ಲುಗಳ ಮಧ್ಯೆ ಅಂತರ ಜಾಸ್ತಿ ಇರುತ್ತೆ ಅಂತ. ಕೆಲವ್ರಿಗೆ ಹಾಗಿರುತ್ತೆ ನೋಡಿ, ಹಲ್ಲುಗಳ ಮಧ್ಯೆ ಅಂತರ ಇರುತ್ತೆ ತುಂಬ ಅಂತ. ಅದು ವಿರಳ ದರ್ಶನ ಅಂದರೆ ಹಾಗೆ ಅಂತ. ವಿಕಲ ದರ್ಶನ ಅಂದರೆ ಹಲ್ಲು ಮುರಿದಿದೆ ಅಂತ. ಸಕಲ ಅಂದರೆ ಇಡೀ ಅಂತ. ವಿಕಲ ಅಂದರೆ ಒಂದು ಕಲೆ, ಒಂದು ತುಂಡು ಇಲ್ಲ ಅದರಲ್ಲಿ ಅಂತ, ಒಂದು ಚೂರು ಏನೋ ಹೋಗಿದೆ ಅದರದ್ದು ಅಂತ. ಹಾಗಾಗಿ ವಿಕಲ ದರ್ಶನ ಅಂದರೆ ಹಲ್ಲು ಮುರಿದಿದೆ, ಹಲ್ಲು ಹೋಗಿದೆ, ಆ ಅರ್ಥ ಕೊಡುತ್ತೆ ಅಂತ. ಅಸ್ವೋ ವಿಕಲ ದಶನ ಅಥವಾ ವಿರಳ ದಶನ ಮಾತೃಹೀನ ಅಂತ. ಚಂದ್ರ ಅಂದರೆ ಮಾತೃಕಾರಕ ಅಲ್ವಾ, ಅವ್ರ ಮನೆಗೆ ಶನಿ ಬಂದಾಗ ಮಾತೃಹೀನ, ತಾಯಿ ಇಲ್ಲದ ಒಂದು ಪರಿಸ್ಥಿತಿ ಅಂತ ಬರುತ್ತೆ ಅವನಿಗೆ ಅಂತ. ಅಸುತಃ, ತಾಯಿಯೂ ಇಲ್ಲ, ಮಕ್ಕಳು ಇಲ್ಲ. ಅಜ್ಞ, ತಿಳುವಳಿಕೆಯೂ ಇಲ್ಲ. ಇವು ಎಲ್ಲ ಒಬ್ಬರಿಗೆ ಫಲ ಬರಬೇಕು ಅಂತಲ್ಲ, ಇವು ಯಾವ್ಯಾವುದು ಕೆಲವರು ಬರ್ತವೆ. ಇದು ಒಬ್ಬರಿಗೆ ಅಂತ ಹೇಳ್ಬೇಕಾದ್ರು ಹಾಗೆ ಹೇಳಿದ್ದಾರೆ, ಪರಸ್ಪರ ಬೇರೆ ಬೇರೆ ಥರದ್ದನ್ನು ಹೇಳಿದ್ದಾರೆ. ಅದಕ್ಕೆ ಅಂದರೆ ಇದು ಕೆಲವರಿಗೆ, ಇನ್ನೊಂದು ಕೆಲವರಿಗೆ, ಮತ್ತೊಂದು ಕೆಲವರಿಗೆ ಅಪ್ಲೈ ಆಗುವಂಥದ್ದು ಅಂತ ಆ ದೃಷ್ಟಿಯಿಂದ ಹೇಳಿರೋಂಥದ್ದು. ಇನ್ನು ಅಪ್ಪನ ಮನೆಗೆ ಶನಿ ಹೋದರೆ ಏನಾಗುತ್ತೆ ಅಂದರೆ, ರವಿ ಮನೆಗೆ ಶನಿ ಹೋದರೆ ಏನು ಫಲ? ತೋರಿಸೋಕ್ಕಿಂತ ಮೊದಲೇ ನೀವೆಲ್ಲ ಕೈ ಬಿಟ್ಟಾಗೋದು, ಓ ಇದೇನು ತೊಂದರೆ ಇದೆ ಅಂತ. ಸಿಂಹೇ ಅನಾರ್ಯ ಅಂತ. ಅನಾರ್ಯ, ಅನಾರ್ಯ ಅಂದರೆ ಏನು? ಆರ್ಯ ಅಂದರೆ ಸಾಮಾನ್ಯವಾಗಿ ಅರ್ಥ ಶ್ರೇಷ್ಠ, ಪೂಜ್ಯ ಅಂತ. ಅನಾರ್ಯ ಅಂದರೆ ಅದಲ್ಲ ಅಂತ. ರಾಮಭದ್ರಾಚಾರ್ಯ ಯಾವಾಗಲೂ ಹೇಳ್ತಾ ಇದ್ರು, ಗತವು ಅನ್ನೋ ಧಾತು ಅದು. ಆರ್ಯ ಅಂದರೆ ಅವನಿಗೆ ಸದ್ಗತಿ ಇದೆ ಅಂತ, ಉತ್ತಮ ಗತಿ ಇದೆ ಅವನಿಗೆ ಅಂತ. ಭಗವಂತನಲ್ಲಿಗೆ ಹೋಗಿ ತಲುಪುವಂಥ ಗತಿ ಉಳ್ಳವನು ಅಂತ, ಅವನು ಆರ್ಯ ಅಂತ. ಅನಾರ್ಯ ಅನ್ಬೇಕಾದ್ರೆ
ಅದು ಆ ಗತಿ ಇಲ್ಲ ಅಂತ, ದುರ್ಗತಿ ಅಂತ. ಅದೇನು ಹೇಳ್ತಾ ಇದೆ, ಸತ್ತ ಮೇಲೆ ಆಗೋದಕ್ಕಿಂತ ಹೆಚ್ಚು ಈಗ ಬದುಕ್ತಾ ಇರೋ ರೀತಿ ಇದೆಯಲ್ಲ, ಅವನು ಮಾರ್ಗದಲ್ಲಿ ಇಲ್ಲ ಅಂತ. ಗತಿಯಿಂದ ಏನು? ಸನ್ಮಾರ್ಗ ದುರ್ಮಾರ್ಗ ಅಂತ, ಸನ್ಮಾರ್ಗದಲ್ಲಿ ಇಲ್ಲ ಅಂತ. ಹಾಗಾಗಿ ಆರ್ಯ ಅಂದರೆ ಅವನು ಅಂತ, ಸನ್ಮಾರ್ಗದಲ್ಲಿರೋವನು, ಸುಸಂಸ್ಕೃತನಾಗಿರ್ತಕ್ಕಂಥವನು ಅಂಥವನು ಅಂತ. ಸಿಂಹೇ ಅನಾರ್ಯ ವಿಸುಖ ತನಯ. ಈ ಸಿಂಹರಾಶಿಗೆ ಬಂದರೆ ಮಕ್ಕಳ ವಿಷಯ ಒಂದು ಇದ್ದಿದ್ದೆ ಕಾಯಮ್ಮಾಗಿ. ಅಲ್ಪಾತ್ಮಜ ಅನಾತ್ಮಜ ಅಂತ, ಇದು ಅನಾತ್ಮಜ, ಅಲ್ಲಿಗೆ ಹೋಗ್ತಾ ಇದೆ. ಇದು ಶನಿ ಆಗಿದ್ದರಿಂದ ವಿಸುಖ ತನಯ, ಸುಖವೂ ಇಲ್ಲ ಮಕ್ಕಳು ಇಲ್ಲ ಅಂತ. ವಿಷ್ಟಿಕೃತ್ ವೇತನನ್ವಿನ ಭಾರವಾಹಿ. ವಿಷ್ಟಿಕೃತ್ ಅಂದರೆ ಸಂಬಳ ಇಲ್ಲ, ಅದ್ರ ಕೆಲಸ ಇದೆ ಅಂತ. ತಲೆ ತುಂಬ ಕೆಲಸ, ಕೈ ತುಂಬ ಕೆಲಸ ಅಲ್ಲ, ತಲೆ ಮೇಲೆ ಕೆಲಸ, ಭಾರವಾಹಿ ಅಂತ. ತುಂಬ ಭಾರ ಹೊರಬೇಕಾದ ಪ್ರಮೇಯ ಇದೆ, ಬರ್ಡನ್ ಅದಿದೆ ಅಂತ ತಗೋಬೋದು ನಾವು ಅದನ್ನು. ಆದರೆ ವೇತನ ಇಲ್ಲ ಅಂತ ತಗೋಬೋದು. ವೇತನ ಇದ್ದರೂ ಕೂಡ ಈ ಭಾರ ಇದೆ ಅಂತ, ಶ್ರಮ ತುಂಬ ಇದೆ ಅಂತ. ಎರಡೆರಡು ಬೇರೆ ಬೇರೆ ಥರದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು. ಅದ್ರ ನಾಯಕತ್ವವೂ ಬರ್ಬೋದು. ವಿಷ್ಟಿಕೃತ ಅಂದರೆ ಹಮಾಲಿಗಳ ಲೀಡರ್ ಆಗ್ಬೋದು, ಅದಕ್ಕೊಂದು ಅವಕಾಶ ಇದೆ. ಇನ್ನು ಧನು ಮೀನ, ಗುರುವಿನ ರಾಶಿಗೆ ಶನಿ ಬಂದರೆ ಗುರುವಿನ ಬಗ್ಗೆ ಶನಿಗೆ ತುಂಬ ಗೌರವ. ಇದೆಲ್ಲ ಏನಿದ್ರೂ ಉಳಿದ ವಿಷಯಗಳು ಗುರು ಹತ್ರ ಅದೆಲ್ಲ ಇಲ್ಲ. ಹಾಗಾಗಿ ಗುರುವಿಗೆ ತುಂಬ ಬೆಲೆ ಕೊಡ್ತಾನೆ ಅವನು. ಹಾಗಾಗಿ ಅಲ್ಲಿ ಬಂದಾಗ ಏನು ಮಾಡ್ತಾನೆ ನೋಡಿ ಅಂತ. ಸ್ವಂತಹ ಶನಿ ಗುರುವಿನ ಮನೆಗೆ ಬಂದರೆ ಸ್ವಂತ ಆಗ್ತಾನೆ ಅಂತ. ಏನು ಸ್ವಂತ ಅಂದರೆ? ಸರಿಯಾದ ಉತ್ತರ ಅದು, ಸುಖಾಂತ್ಯ ಅಂತ. ಧನುವಿನಲ್ಲಿ ಶನಿ ಬಂದರೆ, ಧನು ಮೀನ ಎರಡು ಕಡೆಗೂ ಅಂತ, ಸುಖಾಂತ್ಯ ಆಗತ್ತೆ ಬದುಕು ಅಂತ. ಮುಕ್ತಿಯನ್ನು ಹೇಳಿದ್ದಾರೆ. ಅಂದರೆ ಮುಕ್ತಿ ಮತ್ತು ಮುಕ್ತಿ ಸದೃಶ್ಯವಾಗಿರುವಂಥ ಸ್ಥಿತಿ ಅಂತ. ಕೊನೆಗೆ ಅತ್ಯಂತ ಒಳ್ಳೆ ರೀತಿಯಿಂದ ಪ್ರಾಣೋತ್ಕ್ರಮಣ ಆಗುವಂಥದ್ದನ್ನು ಹೇಳ್ತಾರೆ ಅಂತ. ಮೀನ ಅಂದರೆ ಅಂತ್ಯ ರಾಶಿ ಕೂಡ ಹೌದು, ಮೋಕ್ಷ ರಾಶಿ ಕೂಡ ಹೌದು. ಮೀನ ಅಂದರೆ ಗುರು ಅಂಥವನಾಗಿದ್ದರಿಂದ ತನ್ನ ಮನೆಯಲ್ಲಿ, ಅಂದರೆ ಅವನು ಜ್ಞಾನಕಾರಕನ ಮನೆಗೆ ವೈರಾಗ್ಯಕಾರಕ ಬಂದರೆ ಏನಾಗುತ್ತೆ ಹೇಳಿ? ಎರಡೂ ಕೂಡುತ್ತೆ ಅಲ್ಲಿ ಅಂತ, ಅಂಥದ್ದದು ಅಂತ. ಕಾರಣ ಅದೇ ಅಂತ. ಎರಡೂ ಆಧ್ಯಾತ್ಮಿಕ ಗ್ರಹಗಳು, ಗುರು ಮತ್ತು ಶನಿ ಎರಡೂ ಆಧ್ಯಾತ್ಮಿಕ ಗ್ರಹಗಳು. ಶನಿ ಏನು ಮಾಡ್ತಾನೆ ಅಂದರೆ ಈ ಲೋಕದಲ್ಲಿ ಏನೂ ಕೊಡೋದಿಲ್ಲ ಅವನು. ಈ ಪ್ರಪಂಚದಲ್ಲಿ ಪೂರ್ತಿ ಅನರ್ಥಗಳನ್ನು ಮಾಡಿ ಹೋಗುವಲ್ಲಿಗೆ, ಆ ಕಡೆಗೆ ಅಂತ, ಮೋಕ್ಷದ ಕಡೆಗೆ ಅಂತ ಅನ್ನೋದು ಶನಿ ಶೈಲಿ. ಗುರು ಹಾಗಲ್ಲ. ಗುರು ಸಾಮನ ಅಂತ, ಸಾಮ ಗುರು ಅಂತಾನೆ. ತಗೋ ಅದನ್ನು ಆ ಕಡೆಗೂ ನೋಡು, ಅಲ್ಲಿ ಹೋಗ್ಬೇಕು ನೀನು ಅಂತ. ಅದು ಗುರುವಿನ ಶೈಲಿ ಅದು. ಹಾಗೆ ಇಬ್ಬರು ಅಧ್ಯಾತ್ಮಕ್ಕೆ ತುಂಬ ಬೇಕಾದ ಗ್ರಹಗಳು ಅಂತ. ಜೀವದ ಉತ್ತಮಗತೆ ಬೇಕಾಗ್ತಕ್ಕಂಥ ಗ್ರಹಗಳು ಇಬ್ಬರು ಕೂಡ ಅಂತ. ಹಾಗಾಗಿ ಅಲ್ಲಿ ಸೇರಿದರೆ ಗುರುವಿನ ರಾಶಿಗೆ ಶನಿ ಬಂದರೆ ಅವನು ಮುಕ್ತಿಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ. ಸ್ವಂತಹ ಸ್ಥೂಲವಾಗಿ ಹೇಳೋದಾದರೆ ಸುಖಾಂತ್ಯ ಬದುಕು ಅಂತ, ಒಳಹೊಕ್ಕು ಹೇಳೋದಾದರೆ ಮುಕ್ತಿ ಕಡೆಗೆ ನಡಿಗೆ ಅಂತ. ಸ್ವಂತಹ, ಸ್ವಾಂತಹ ಅಂತಲೂ ಬೇರೆ ಕಡೆ ಯಾವುದು ಪಾಠಾಂತರ ಇದೆ, ಇದು ಚೆನ್ನಾಗಿದೆ. ಸ್ವಂತಹ ಅನ್ನೋದು ಸರಿಯಿದೆ. ಸ್ವಂತಹ ಅನ್ನೋದಕ್ಕೆ ಅರ್ಥ ಮಾಡಬೇಕಾದ್ರೆ ನೀವು ಕಷ್ಟ ಆಗುತ್ತೆ. ಅದು ಮನಸ್ಸು ಅಂತ ಅರ್ಥ. ಸ್ವಂತಹ ಅಂದರೆ ಇದೇ ಹೆಚ್ಚು ಅನುಕೂಲ. ಭಟ್ಟೋತ್ಪಲ ವ್ಯಾಖ್ಯಾನ ಇದನ್ನೇ ತಗೊಂಡಿದ್ದಾನೆ, ಸ್ವಂತಹ ಅನ್ನೋದನ್ನೇ, ಅದೇ ಅನುಕೂಲ. ಪ್ರತ್ಯಜಿತೋ ನರೇಂದ್ರ ಭವನೆ, ಬದುಕಿನ ಬಗ್ಗೆ ತಗೊಂಡ್ರೆ ಇನ್ನು ಪ್ರತ್ಯಜಿತೋ ನರೇಂದ್ರ ಭವನೆ, ರಾಜಭವನದಲ್ಲಿ ಅವನ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ಅಂತ. ರಾಜಭವನದಲ್ಲಿ ಅವನು ನಂಬಿಕೆಗೆ ಪಾತ್ರ ಆಗಿರ್ತಾನೆ. ಬೇರೆ ಕಡೆ ನಂಬಿಕೆಗೆ ಪಾತ್ರ ಆಗೋದು ದೊಡ್ಡ ಮಾತಲ್ಲ. ರಾಜಭವನದಲ್ಲಿ ನಂಬಿಕೆಗೆ ಪಾತ್ರ ಆಗೋದು ತುಂಬ ಕಷ್ಟ. ಯಾಕೆಂದರೆ ನೋಡೋದೇ ಸಂಶಯದಿಂದ, ಅಲ್ಲಿ ನಡೆಯೋದು ಹಾಗೆ. ಇಡೀ ಜೀವನ ಚೆನ್ನಾಗಿದ್ದವನು ದ್ರೋಹ ಬಗೆತಾನೆ. 25 ವರ್ಷ, 50 ವರ್ಷ, 60 ವರ್ಷ ಜೊತೆಗಿದ್ದವರು, ಎಲ್ಲಕ್ಕೂ ಒಟ್ಟಿಗಿದ್ದವರು ಇದ್ದಕ್ಕಿದ್ದಾಗ ಒಂದು ದಿವಸ ಬಣ್ಣ ಬಯಲಾಗತ್ತೆ ಅಂತ ನಾಶ ಮಾಡ್ತಾನೆ ಅವನೆಯಿಂದ, ದ್ರೋಹ ಬಗೆತಾನೆ. ಇದು ಸಾಮಾನ್ಯವಾಗಿ ಅರಮನೆಗಳಲ್ಲಿ ಎಷ್ಟು ಕೋಟಿ ಬಾರಿ ನಡೆದೋಗಿದೆ ಇಂಥ ಘಟನೆಗಳು ಅಂತ. ಆದರೆ ಈ ಶನಿ ಗುರುವಿನ ಮನೆಗೆ ಬಂದರೆ ಅವ್ರು ನಂಬ್ತಾರೆ ಅಂತ. ಅರಮನೆಯಲ್ಲಿ ಅವನು ನಂಬಿಕೆ ಇರುತ್ತೆ ಅವನ ಬಗ್ಗೆ, ಅವ್ರ ವಿಶ್ವಾಸಕ್ಕೆ ಪಾತ್ರನಾಗ್ತಾನೆ ಅಂತ. ದೊಡ್ಡವರ ವಿಶ್ವಾಸಕ್ಕೆ ಪಾತ್ರನಾಗ್ತಾನೆ. ನರೇಂದ್ರ ಅಂದರೆ ಕೇವಲ ರಾಜ ಮಾತ್ರ ಅಂತ ತಗೋಬೇಕಾಗಿಲ್ಲ, ಗುರುವಿನ ಮನೆ ಆಗಿದ್ದರಿಂದ ದೊಡ್ಡವರು ಅಂತ. ಅಂದರೆ ಮನುಷ್ಯ ವರ್ಗದಲ್ಲಿ ತುಂಬ ಮೇಲಕ್ಕಿರ್ತಕ್ಕಂಥವ್ರು ಅಂತ, ಅಂಥವರ ವಿಶ್ವಾಸಕ್ಕೆ ಪಾತ್ರನಾಗ್ತಾನೆ ಅಂತ. ಸತ್ಪುತ್ರ ಜಾಯಾಧನಃ, ಪುತ್ರ ಆಗಲಿ ಪತ್ನಿ ಆಗಲಿ ಉತ್ತಮವಾದವರಾಗಿರ್ತಾರೆ ಅಂತ. ಉತ್ತಮ ಯೋಗ್ಯತೆಯ ಪುತ್ರರು, ಉತ್ತಮ ಯೋಗ್ಯತೆಯ ಪತ್ನಿ ದೊರೀತಾಳೆ. ಗುರು
ಗುರುವಿನ ಮನೆಗೆ ಶನಿ ಬಂದರೆ ಅಂತ. ಜೀವಕ್ಷೇತ್ರಗತೆ ಅರ್ಕಜೆ ಅಂತ ಅದನ್ನೇ ಹೇಳಿದ್ದು. ಜೀವ ಅಂದರೆ ಜೀವಕ್ಷೇತ್ರಗತೆ ಅರ್ಕಜೆ. ಗುರುವಿನ ಕ್ಷೇತ್ರದಲ್ಲಿ ಶನಿ ಬಂದಾಗ ಈ ಫಲಗಳು. ಪುರಬಲ ಗ್ರಾಮಾಗ್ರನೇತ ಅಥವಾ ಪುರನೇತ, ಬಲನೇತ ಅಥವಾ ಗ್ರಾಮಾಗ್ರನೇತ, ಪುರಾಗ್ರನೇತ, ಬಲಾಗ್ರನೇತ, ಗ್ರಾಮಾಗ್ರನೇತ ಅಂತ. ಈ ಪುರವಾಗಲಿ, ಸೈನ್ಯ ಆಗಲಿ, ಗ್ರಾಮ ಆಗಲಿ, ಇದನ್ನು ಮುನ್ನಡೆಸ್ತಕ್ಕಂಥ ಯೋಗ್ಯತೆ ಅವನದ್ದಾಗತ್ತೆ ಅಂತ. ಅಗ್ರೇಸರ ಆಗ್ತಾನೆ ಅದಕ್ಕೆ ಅಂತ. ಅಥವಾ ಅಂತ ಈ ಫಲಗಳನ್ನ, ಅಥವಾ ಅಂದರೆ ಒಬ್ಬರಿಗೆ ಬರಬೇಕು ಅಂತಿಲ್ಲ ಎಲ್ಲ ಫಲಗಳು ಅಂತ, ಬೇರೆ ಬೇರೆಯವ್ರಿಗೆ ಬರ್ಬೋದು ಅಂತ. ಇನ್ನು ತನ್ನದೇ ರಾಶಿಗೆ ಬಂದರೆ ಶನಿ ಏನು ಮಾಡ್ತಾನೆ ಅಂದರೆ ತನ್ನ ಬುದ್ಧಿ ತೋರಿಸ್ತಾನೆ. ಅನ್ಯ ಸ್ತ್ರೀ ಧನ ಸಂವೃತಃ. ಗುರುವಿನ ಮನೇಲಿ ಯಾವುದೂ ಸುದ್ದಿಲ್ಲ. ಒಂದು ಒಂದೇ ಒಂದು ಚೀರದ ಒಳಗಿಂದ ಚೇಳು ಹಾವು ಯಾವುದನ್ನು ಹೊರಗೆ ತೆಗೆಯೋದಿಲ್ಲ ಶನಿ ಗುರುವಿನ ಮನೆಗೆ ಹೋದರೆ. ತನ್ನ ಮನೆಗೆ ಬಂದರೆ ಶುರುವಾಗೋದು ಅಲ್ಲಿಂದ ಅಂತ. ಅನ್ಯ ಸ್ತ್ರೀ ಧನ ಸಂವೃತಃ ಅಂತ. ಅನ್ಯರ ಸ್ತ್ರೀ, ಅನ್ಯರ ಸಂಪತ್ತು ಅವನ ಬಳಿ ಇರುತ್ತೆ ಅಂತ. ಅದು ಯಾಕಿರಬೇಕು? ಅದು ಒಳ್ಳೆಯದನ್ನಲ್ಲದು. ಪರಸೊತ್ತು ಪರಸತಿ ಇವನ ಹತ್ರ ಇರುತ್ತೆ ಅಂತ. ಇವ್ರ ಮನೆಗೆ ಬಂದಿರ್ತಾರೆ ಅವರು ಅಂತ, ಇವನ ವಶದಲ್ಲಿ ಇರ್ತಾರೆ ಅಂತ. ಆದರೆ ಪುರಬಲ ಗ್ರಾಮಾಗ್ರಣಿ ಅದುಂಟು. ಅದನ್ನೇ ಹೇಳಿದ್ದು ನಮಗೆ. ಈ ಪುರ ನೇತೃತ್ವ, ಗ್ರಾಮ ನೇತೃತ್ವ ಇದೆಲ್ಲ ಶನಿ ಕೊಡ್ತಾನೆ ಅಂತ. ನನಗೆ ಬಲ ಬಂದರೆ ಮಾಡೋ ಕೆಲಸವೇ ಅದು ಅಂತ. ಅಂದರೆ ಒಂದು ಊರಿಗೋ ರಾಜ್ಯಕ್ಕೋ ನಾಯಕತ್ವವನ್ನು ಕೊಟ್ಬಿಡ್ತಾನೆ ಅಂತ. ಹಾಗಾಗಿ ಪುರಬಲ ಗ್ರಾಮಾಗ್ರಣಿ, ನಗರ, ಗ್ರಾಮ, ಸೈನ್ಯ ಇವುಗಳ ಅಥವಾ ಒಂದು ಸಮೂಹ ಅಂತ ತಗೊಳ್ಬೇಕಾರೆ ಜನಸ್ತೋಮ ಅಂತ ಅದರ ನಾಯಕತ್ವವನ್ನು ಕೊಡ್ತಾನೆ. ಅಗ್ರಣಿ ಮಂದದೃಕ್, ಕಣ್ಣು ಮಂದಾಗ್ಬೋದು ಅಂತ. ದೃಷ್ಟಿ ಮಂದಾಗ್ಬೋದು, ದೃಷ್ಟಿದೋಷ ಬರ್ಬೋದು. ಮತ್ತು ಬದುಕಿನಲ್ಲಿ ಕೂಡ ದೃಷ್ಟಿದೋಷ ಬರ್ಬೋದು ಅಂತ. ಒಂದು ದೃಷ್ಟಿ ಬೇಕಲ್ಲ ಬದುಕಿಗೊಂದು, ಹೇಗೆ ಬದುಕಬೇಕು, ಎಲ್ಲಿ ಹೋಗಿ ಸೇರಬೇಕು ನಾವು ಕೊನೆಯಲ್ಲಿ ಅಂತ ದೃಷ್ಟಿ ಬೇಕಲ್ಲ, ಒಂದು ವಿಷನ್ ಇಲ್ಲದೆ ಇರ್ಬೋದು ಅದು ಅಂತ. ಮಂದದೃಕ್ ಸ್ವಕ್ಷೇತ್ರೇ. ಅಂದರೆ ಮಕರ ಕುಂಭಗಳಲ್ಲಿ ಶನಿ ಬಂದಾಗ ಅಂತ ಅರ್ಥ. ಅದಕ್ಕೆ ಮಲಿನಃ ಅಂತ, ಕೊಳಕು ಅಂತ. ಶನಿದೊಂದು ಗುಣ ಅದು. ಮಲಿನವಾಗಿರುವಂಥದ್ದು, ಶುಚಿತ್ವವನ್ನು, ಅಂತರ್ಬಾಹ್ಯ ಶೌಚವನ್ನು ಕಾದುಕೊಳ್ಳದೇ ಇರುವಂಥದ್ದು ಅಂತ. ಹಾಗಾಗಿ ಮಲಿನಃ ಸ್ಥಿರಾರ್ಥ ವಿಭವ. ಆದರೆ ಸಂಪತ್ತಿರುತ್ತೆ, ಸಂಪತ್ತು ವೈಭವ ಅದು ಶಾಶ್ವತವಾಗಿರುತ್ತೆ. ಮತ್ತು ನಮಗೆ ಬದುಕಿರುವಾಗ ಯಾವುದೋ ಕಾಲದಲ್ಲಿ ಬಂತು ಹೋಯ್ತು ಅಂತಲ್ಲ, ಸ್ಥಿರವಾಗಿರುವಂಥ ಸಂಪತ್ತು ವೈಭವ ಅಂತ. ಭೋಕ್ತಾಚ ಅಂತ, ಭೋಗಿ ಕೂಡ ಹೌದು. ಅವನಿಗೆ ಎಲ್ಲವನ್ನೂ ಅನುಭವಿಸ್ತಕ್ಕಂಥ ಒಂದು ಆಸಕ್ತಿ ಇರುತ್ತೆ ಅಂತ. ಅದಕ್ಕೆ ಬೇಕಾದ ಒಂದು ಟೇಸ್ಟ್ ಬೇಕಲ್ವಾ. ಕೆಲವರಿಗೆ ಊಟ ಹೆಚ್ಚು ಕಡಿಮೆ ಹೇಗಿದ್ರೂ ನಡೆಯುತ್ತೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಹಾಗಲ್ಲ, ಟೇಸ್ಟೀಸ್. ಅವರಿಗೆ ಹಾಗಿರಬೇಕು ಹೀಗಿರಬೇಕು, ಒಂದು ಇಷ್ಟೇ ಉಪ್ಪು ಜಾಸ್ತಿ ಆಗಿದೆ ಅದಕ್ಕೆ ಅಂತ ಅನ್ನೋದು ಅಲ್ವಾ, ಅಷ್ಟನ್ನು ನೋಡ್ತಾರೆ ಅವರು ಅಂತ. ಇವನು ಭೋಗಿ ಅಂದರೆ ಆಸಕ್ತಿ ಇದೆ. ಹಾಗಾಗಿ ನಾನಾ ಪ್ರಕಾರದ ಸುಖಗಳನ್ನು ಅವನು ಏನು ಈ ಸ್ವಕ್ಷೇತ್ರದ ಶನಿ ಕೊಡ್ತಾನೆ ಅದನ್ನೆಲ್ಲ ಅನುಭವಿಸ್ತಾನೆ ಅಂತ. ಈಗ ಅಲ್ಲಿ ಸ್ಥಿರಾರ್ಥ ವಿಭವ ಸಂಪತ್ತನ್ನು ಹೇಳಿದರು, ಅನ್ಯ ಸ್ತ್ರೀಧನ ಅಂತ ಅದು ಬೇರೆ ಹೇಳಿದರು, ಅಧಿಕಾರ ಬೇರೆ ಬಂದಿದೆ ಅಲ್ಲಿ, ಪುರಬಲ ಗ್ರಾಮಾಗ್ರಣಿ ಅಂತ. ಅದನ್ನೆಲ್ಲ ಚೆನ್ನಾಗಿ ಅನುಭವಿಸ್ತಾನೆ ಅವನು ಅದನ್ನು ಅಂತ. ಎಲ್ಲ ಸುಮ್ಮನೆ ಇದೇ ಅನುಭವಿಸೋದಿಲ್ಲ ಅನ್ನೋ ಥರ ಅಲ್ಲಿ ಭೋಗ್ತಾ ಅಂತ. ಇಷ್ಟು ಮಕರ ಕುಂಭದ ಶನಿ ಎನ್ನುವಾಗ ಈ ರಾಶಿಗಳಲ್ಲಿ ಗ್ರಹಗಳು ಕೊಡುವಂಥ ಫಲ ಒಂದು ಹಂತಕ್ಕೆ ಬಂತು. ಇನ್ನು ತುಂಬ ಹೇಳಬೇಕಾದ ಬೇರೆ ಇದೆ. ನವಾಂಶಗಳು, ಅದಕ್ಕೇನು ಫಲ, ದೃಷ್ಟಿಗಳು, ಯಾವ ಗ್ರಹ ನೋಡಿದ್ರೆ ಏನಾಗ್ತಾನೋ ಅವನು ಅಂತ ಅದೆಲ್ಲ ಇದೆ. ಅದು ಸಮಯ ತಗೊಂಡು ಹೇಳ್ತೀವಿ ಅದಕ್ಕೆ. ಆದರೆ ನಿಮಗೊಂದು ಗ್ರಹಗಳದ್ದು ಒಂದು ಹಂತ ಮುಗಿದಿದ್ದರಿಂದ, ರಾಶಿಯಲ್ಲಿ ಸಂಚಾರ ಮಾಡಿದಾಗ ಏನು ಫಲ ಅಂತ ಮುಗಿದಿದ್ದರಿಂದ ಬಲದ ಬಗ್ಗೆ ನಿಮಗೆ ಇವತ್ತು ಹೇಳಬೇಕು ಅಂತ ಅಂದ್ಕೊಂಡು. ಯಾಕೆಂದರೆ ಪದೇ ಜ್ಯೋತಿಷದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಬಲ ಮತ್ತು ದೌರ್ಬಲ್ಯ ಅದ್ರ ಬಗ್ಗೆ ಪ್ರಸ್ತಾಪಗಳು ಬರ್ತಾನೆ ಇರುತ್ತೆ. ಅದನ್ನು ಆಧರಿಸಿ ಫಲಗಳು ಇರ್ತಕ್ಕಂಥದ್ದು. ಹಾಗಾಗಿ ನಿಮಗದು ಚೆನ್ನಾಗಿ ಗೊತ್ತಿರಬೇಕು. ಮತ್ತು ಇವತ್ತು ದೈವಜ್ಞರುಗಳು ನೋಡ್ತಾ ಇಲ್ಲ ಅದನ್ನು. ಅಂದರೆ ಅದು ಈಗ ಇದೆಲ್ಲ ನೋಡಿ ಜಾತಕ ಫಲ ಹೇಳೋದಾದರೆ ಒಂದು ಅರ್ಧ ಗಂಟೆ 1 ಗಂಟೆ ಇರಲ್ಲ, ಆಗೋದೇ ಇಲ್ಲ ಈ ಜಾತಕ ನೋಡೋದಕ್ಕೆ. ದಿನಗಟ್ಟಲೆ ಸಾಲೋದಿಲ್ಲ ಅಂತ, ಇಷ್ಟ ಆಗತ್ತೆ ಮತ್ತು ಅದು ಮತ್ತು ಅಷ್ಟು ವಿಷಯ ಬರುತ್ತೆ ಅದರಲ್ಲಿ ಅಂತ. ಹಾಗಾಗಿ ಬಲವನ್ನು ನಾವು ಮುಖ್ಯವಾಗಿ ನೋಡಬೇಕು. ಮೊದಲನೇದಾಗಿ ರಾಶಿಗಳಿಗೆ ಬಲ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಆಮೇಲೆ ಗ್ರಹಗಳಿಗೆ ಹೇಗೆ ಬಲ ಬರುತ್ತೆ ಅನ್ನೋದನ್ನು ಕೂಡ
ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಅದು ಹಾಕ್ಬೋದು. ಇದು ನಿಮಗೆ ಹೇಳಿದ್ದೀವಿ. ಈಗ ನೀವು ಅದನ್ನು ಚಾರ್ಟ್ ಜೊತೆಗೆ ತೋರ್ಸೋಕ್ಕಿರೋಂಥದ್ದು. ನಿಮ್ಗೆ ಓದೋಕ್ಕಾಗತ್ತೆ ಅದನ್ನು? ಆಗದಿದ್ರೆ ಹೇಳಿ, ದೊಡ್ಡದು ಮಾಡ್ತಾರೆ ಇನ್ನವರು. ಅದನ್ನು ದೊಡ್ಡದು ಮಾಡಬೇಕೇನು? ಅದೇ ರಾಶಿ ದೇಹ ಇದ್ದಂತೆ ಗ್ರಹಗಳು ಜೀವ ಇದ್ದಂತೆ. ಗ್ರಹ ಬಿದ್ದರೆ ಜೀವ ಸಂಚಾರ. ರಾಶಿಯಲ್ಲಿ ಗ್ರಹ ಸಂಚಾರ ಅಂದರೆ ಜೀವ ಸಂಚಾರ. ಅದಿಲ್ಲದೆ ಇದ್ದರೆ ಶವ ಸದೃಶ ಅಂತ ರಾಶಿ ಅಂತ. ಹಾಗಾಗಿ ಗ್ರಹ ಯೋಗ ದೃಷ್ಟಿ ಶೂನ್ಯವಾದರೆ ಆ ರಾಶಿ ಜಡ, ಅಚೇತನ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಅದು ಅತ್ಯಂತ ನಿರ್ಬಲ ಆಗುತ್ತೆ ಆ ರಾಶಿ. ಗ್ರಹ ಯೋಗ ದೃಷ್ಟಿ ಶೂನ್ಯ. ಯೋಗ ದೃಷ್ಟಿ ಎರಡರಲ್ಲಿ ಯಾವ್ದಾದ್ರು ಒಂದು ಬೇಕು. ಯೋಗ ಅಂದರೆ ಆ ಗ್ರಹದಲ್ಲಿ ಆ ರಾಶಿಯಲ್ಲಿ ಗ್ರಹ ಸಂಚಾರ ಮಾಡ್ತಾ ಇರಬೇಕು, ಅದು ಯೋಗ ಅಂತ ಹೆಸರು. ಅದಕ್ಕೆ ದೃಷ್ಟಿ ಅಂದರೆ ಹೊರಗಡೆಗಿದ್ರೂ ಕೂಡ ದೃಷ್ಟಿ ಇಲ್ಲಿಗೆ ಬಂದಿರಬೇಕು ಅಂತ. ಹಾಗಾಗಿ ಗ್ರಹ ಯೋಗ ದೃಷ್ಟಿ ಶೂನ್ಯವಾದರೆ ರಾಶಿ ಅಚೇತನ. ಯಾವುದೇ ಇರಲಿ, ಶುಭಗ್ರಹ ಇರಲಿ ಪಾಪಗ್ರಹ ಇರಲಿ, ಯಾವುದಾದ್ರೂ ಗ್ರಹದ ಸಂಚಾರ ಬಂತು, ದೃಷ್ಟಿ ಬಂತು ಅಂದರೆ ಸಚೇತನ ಅಂತ. ಅಷ್ಟು ವ್ಯತ್ಯಾಸ ಇದ್ಬಿಟ್ಟಿದೆ ಅಲ್ಲಿ. ಒಳ್ಳೆಯವರ ಕೆಟ್ಟವರು ಯಾರೋ ಇದ್ದಾರೆ ಮನೆಯಲ್ಲಿ ಅಂತ ಅಂದರೆ ಮನೆ ಒಂದು ರೂಪದಲ್ಲಿ ಇರುತ್ತೆ. ಅದು ಯಾರೂ ಇಲ್ಲ ಅಂದರೆ ಮನೆ ಹಾಳು ಬೀಳುತ್ತೆ, ಇದು ಕುಸ್ತು ಹೋಗುತ್ತೆ, ಒಳಕಾಗತ್ತೆ, ದೆವ್ವ ಭೂತಗಳು ಸೇರಿಕೊಳ್ತವೆ ಬಂದಲ್ಲಿ, ಪಾಳು ಬಿದ್ದ ಮನೆ ಅಂತಾದರೆ ಈಗೆಲ್ಲ ಆಗುತ್ತೆ ನೋಡಿ ಅಂತ. ಹಾಗಾಗಿ ಅಚೇತನಕ್ಕೂ ಸಚೇತನಕ್ಕೂ ವ್ಯತ್ಯಾಸ ಇದೆ. ಪಾಪಗ್ರಹದ್ರೂ ಪರವಾಗಿಲ್ಲ, ಏನಾದರೂ ಒಂದು ಬೇಕು ಅಲ್ಲಿ ಅಂತ ರಾಶಿಗೆ ಅಂತ. ಹಾಗಾಗಿ ಮುಖ್ಯವಾಗಿ ಇದೆರಡು, ಸಚೇತನ ಅಚೇತನ ಸಚೇತನ. ಈಗ ಯೋಗ ದೃಷ್ಟಿ ಬರುವಾಗ ಶುಭಗ್ರಹದ ಬಂತು ಅಂದರೆ ಬಲ ಬಂತು ರಾಶಿಗೆ ಅಂತ, ಸಬಲ ಅಂತ. ಶುಭಗ್ರಹದ ಪೈಕಿಯಲ್ಲಿಯೂ ಬುಧನದು ಬಂತು ಅಂತಾದರೆ ಸಬಲ ಅಲ್ಲ, ಪ್ರಬಲ ಅದು ಅಂತ. ಸಬಲಕ್ಕೂ ಪ್ರಬಲಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಸಬಲ ಅಂದರೆ ಬಲ ಇದೆ ಅಂತ, ಪ್ರಬಲ ಅಂದರೆ ಪ್ರಕೃಷ್ಟವಾದ ಬಲ ಇದೆ ಅಂತ, ಹೆಚ್ಚು ಬಲ ಇದೆ ಅಂತ. ಹಾಗಾಗಿ ಬುಧನ ದೃಷ್ಟಿ ಬಂತು ಅಂದರೆ ಬುಧನ ಯೋಗ ದೃಷ್ಟಿಗಳು ಎರಡು, ಹೋರ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತ ಅಂತ ವರಾಹಂ 2 ಪಂಕ್ತಿ. ವೀಕ್ಷಿತ ಮತ್ತು ಯುತಿ ಯೋಗ ಎರಡನ್ನೂ ಹೇಳಿದ್ದಾರೆ. ಹಾಗಾಗಿ ಬುಧನ ಯೋಗ ಭಾಗದ ದೃಷ್ಟಿಯಾಗಲಿ ಬಂದರೆ ಪ್ರಬಲ, ಗುರುವಿನ ಯೋಗ ದೃಷ್ಟಿಗಳು ಬಂದರೆ ಅತಿಶಯ ಪ್ರಬಲ. ಹಾಗೆ ಸ್ವಾಮಿಯ ಯೋಗ ದೃಷ್ಟಿಗಳು ಬಂದರೆ, ಸ್ವಾಮಿ ಅಂದರೆ ಆ ಗ್ರಹ, ಆ ರಾಶಿಯ ಒಡೆಯ, ಆ ರಾಶಿಯ ಅಧಿಪತಿ, ಅವನು ಯೋಗವ ದೃಷ್ಟಿಯೋ ಬಂದರೆ ಆಗಲೂ ಕೂಡ ಅತಿಶಯ ಪ್ರಬಲ ಅಂತ. ಈ ವಿಷಯಕ್ಕಾಗುವಾಗ ಸ್ವಾಮಿ ದೃಷ್ಟಿಗೆ ಆದ್ಯತೆ ಇರುವಂಥದ್ದು, ಸ್ವಾಮಿ ದೃಷ್ಟಿ ಸ್ವಾಮಿ ಯೋಗಕ್ಕೆ ಆದ್ಯತೆ ಇರುವಂಥದ್ದು. ವರಾಹಂ ಇವರು ಹೇಳಬೇಕಾದ್ರೆ ಹೋರ ಸ್ವಾಮಿ ಗುರು ಜ್ಞ, ಇದು ಸರಣಿ. ಇದು ಅಧಿಪತಿ ಅವನ ಸಂಬಂಧ ಬಂದರೆ ತುಂಬ ಶಕ್ತಿ ಬರುತ್ತೆ ರಾಶಿಗೆ. ಆಮೇಲೆ ಗುರುವಿನ ಪ್ರಸ್ತಾಪ ಮಾಡ್ತಾರೆ, ಆಮೇಲೆ ಬುಧನ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಶಕ್ತಿ ಬರೋದನ್ನು ತಗೊಂಡಾಗ ಅದು ಆ ಸ್ವಾಮಿಯಿಂದ ಜಾಸ್ತಿ ಬರುತ್ತೆ. ಆದರೆ ಗುರುವಿನಿಂದ ಬೇರೆ ಬೇರೆ ರೀತಿ ಉಪಯೋಗಗಳಿದೆ. ದೋಷಗಳನ್ನು ಪರಿಹಾರ ಮಾಡ್ತಾನೆ ಗುರು. ಸ್ವಾಮಿಯಿಂದ ಅದನ್ನು ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದ್ರಲ್ಲಿ ಯಾವ್ದು ಹೆಚ್ಚು ಕಡಿಮೆ ಅಂತ ಹೇಳೋಕ್ಕಾಗೋದಿಲ್ಲ ಇದರಲ್ಲಿ ಅಂತ. ಶಕ್ತಿ ಕೊಡ್ತಾನೆ, ಅಧಿಪತಿ ಶಕ್ತಿ ಕೊಡ್ತಾನೆ, ಆದರೆ ಗುರು ದೋಷಗಳನ್ನು ಪರಿಹಾರ ಮಾಡ್ತಾನೆ. ಅದನ್ನು ಅವನಿಗೆ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ರೀತಿಯಿಂದ ಅವನು, ಒಂದು ರೀತಿಯಿಂದ ಇವನು ಅಂತ ಎರಡನ್ನು ಕೂಡ ಹೇಳ್ಬೋದು ನಾವು ಅಂತ. ಹಾಗಾಗಿ ಗುರುಯೋಗ ದೃಷ್ಟಿಯುಕ್ತ, ಸ್ವಾಮಿ ಯೋಗ ದೃಷ್ಟಿಯುಕ್ತ ಅಂತ. ಶಬ್ದ ಕಷ್ಟ ಆಗುತ್ತೆ ನಿಮಗದು. ಇದು ರಾಶಿಗೆ ಬಲ ಕೊಡುವಂಥದ್ದು, ಗ್ರಹಗಳಿಂದ ಬರುವಂಥ ಬಲ ಇದು. ರಾಶಿಗಳಿಗೆ ಗ್ರಹ ಬಲ, ಕಾಲಬಲ ಒಂದಿದೆ ಇನ್ನೊಂದು, ರಾಶಿಗಳಿಗೆ ಕಾಲಬಲ ಬರುವಂಥದ್ದು. ತೋರಿಸು, ನೀವೇ ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಿಮ್ಗೆ ಸುಲಭವಾಗಿ. ಕಾಣಿಸತ್ತಾ? ನೀವು ರಾತ್ರಿ ಹುಟ್ಟಿದ್ದೀರಿ, ಆಗ ಮೇಷ ವರ್ಷವ ಮಿಥುನ ಕರ್ಕ ಧನು ಮಕರ ಲಗ್ನಗಳಿತ್ತು ಅಂದರೆ ಅದಕ್ಕೊಂದು ಬಲ ಇರುತ್ತೆ. ಯಾಕಂದರೆ ಈ ರಾಶಿಗಳು ರಾತ್ರಿ ಬಲವುಳ್ಳ ರಾಶಿಗಳು ಅಂತ. ಯಾವುದು? ಮೇಷ ವೃಷಭ ಮಿಥುನ ಕರ್ಕ ಧನು ಮಕರಗಳು ನಿಶಾಬಲ ರಾಶಿಗಳು ಅಂತ.
ಹಾಗಾಗಿ ಪ್ರಶ್ನೆ ರಾತ್ರಿ ಇಲ್ಲ ಆದರೆ ಅಪರೂಪ ಹಾಗಾಗೋದು, ಅಥವಾ ಹುಟ್ಟೋದು ರಾತ್ರಿ ಹುಟ್ಟಿದರೆ ಅಂದರೆ ಆ ಪ್ರಶ್ನೆ ಯಾವಾಗ ಬರುತ್ತೋ ಅದು ಅದ್ರ ಮೇಲೆ ಹೋಗುವಂಥದ್ದು. ರಾತ್ರಿ ಸಮಯ ಅಂತಾದರೆ ಈ ರಾಶಿಗಳಿಗೆ ಕಾಲಬಲ ಬರುತ್ತೆ ಅಂತ. ಹಗಲಾದರೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭ, ಮೀನುಗಳು ಇವುಗಳಿಗೆ ಬಲ ಬರುತ್ತೆ. ವರಾಹಮಿಹಿರರೇ ಹೇಳಿರೋಂಥದ್ದು ಇದು. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭ, ಮೀನ ಸರಣಿ ಇದೆ ಅದರಂದು. ಮೇಷ, ವೃಷಭ, ಮಿಥುನ, ಕರ್ಕ ಸಾಲಾಗಿ ಬಂತು ಅಲ್ವಾ. ಆಮೇಲೆ ಧನು, ಮಕರ ಬಂತು. ಈಗ ಎಲ್ಲಿ ಬಿಟ್ಟಿದ್ದಲ್ಲಿಂದ ಪ್ರಾರಂಭ ಆಗುತ್ತೆ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಸಾಲಾಗಿ ಬಂತು. ಯಾವ್ದು ಬಿಟ್ಟಿದೆ ಮುಂದೆ? ಕುಂಭ, ಮೀನ ಬಿಟ್ಟಿದೆ. ಹಾಗೆ ಮುಕ್ತಾಯ. ಅದೊಂದು ಸರಣಿ ಇದೆ ಅದಕ್ಕೊಂದು ಅಂತ, ಒಂದು ನಡೆ ಇದೆ ಅಲ್ಲೊಂದು ಅಂತ. ಇದು ಕಾಲಬಲ ಆಯಿತು. ರಾತ್ರಿ ಸಮಯವಾಗಿದ್ದರೆ ಈ ರಾಶಿಗಳಿಗೆ ಹೆಚ್ಚಿಗೆ ಬಲ ಇರುತ್ತೆ. ಹಗಲಿನ ಸಮಯ ಆದರೆ ಆ ರಾಶಿಗಳಿಗೆ ಹೆಚ್ಚಿಗೆ ಬಲ ಇರುತ್ತೆ. ಇನ್ನು ಭಾವಬಲವು ಒಂದಿದೆ. ಇನ್ನು ಭಾವಬಲ ಅಂದರೆ ತೋರಿಸು. ರಾಶಿಗಳಲ್ಲಿ ಮನುಷ್ಯ ರಾಶಿಗಳು ಅಂತಿದ್ದಾವೆ, ಗೊತ್ತಲ್ವ ನಿಮಗೆ? ನೆನಪಿದೆಯಾ? ಮನುಷ್ಯ ರಾಶಿಗಳು, ಜಲರಾಶಿಗಳು, ಕೀಟರಾಶಿಗಳು, ಚತುಷ್ಪಾದ ರಾಶಿಗಳು. ಚತುಷ್ಪಾದ ರಾಶಿಗಳು ಗೊತ್ತಲ್ವಾ? ಗೊತ್ತಿಲ್ಲದವ್ರು ನಿಮ್ಗೆ ತೋರಿಸ್ತೀವಿ ಅದನ್ನೆಲ್ಲ ಅನ್ಸುತ್ತೆ, ನೆನಪು ಮಾಡ್ತೀವಿ ನಮಗೆ. ಇದರಲ್ಲಿ ನರರಾಶಿಗಳಿಗೆ ಲಗ್ನದಲ್ಲಿ ಬಲ ಅಂತ. ಈಗ ಉದಾಹರಣೆಗೆ ಲಗ್ನವಾಗಿ ಬಂದರೆ, ನರರಾಶಿಗಳು ಲಗ್ನವಾಗಿ ಬಂದರೆ ಒಂದು ಬಲ ಅದರಿಂದಾಗೆ ಬರುತ್ತೆ ಅದಕ್ಕೆ ಅಂತ. ಹಾಗೆ ಜಲರಾಶಿಗಳು ಚತುರ್ಥವಾಗಿ ಬಂದರೆ, ಚತುರ್ಥ ಅಂದರೆ ಅದು ಜಲಸ್ಥಾನ. ಅದು ಸಹಜವಾಗಿ ನಿಮ್ಮ ಮನೆಯಲ್ಲಿ ನೀರಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು. ನೋಡೋದು ಎಲ್ಲಿಂದ ಅಂದರೆ ಚತುರ್ಥ ಭಾವದಿಂದ ನೋಡಿದ್ರೆ ಬಾವಿ, ಕೆರೆ ಏನಿದೆಯೋ ಗೊತ್ತಾಗುತ್ತೆ ಅಲ್ಲಿಂದ ಅಂತ. ಹಾಗಾಗಿ ಚತುರ್ಥ ರಾಶಿಯಿಂದ, ಚತುರ್ಥ ಭಾವದಿಂದ ಅಂದರೆ ಈ ಜಲರಾಶಿಗಳು ಚತುರ್ಥ ಭಾವ ಆಗಿ ಬಂದರೆ ಬಲ ತುಂಬ ಇರುತ್ತೆ ಅವಕ್ಕೆ ಅಂತ. ಕೀಟರಾಶಿಗಳು ಸಪ್ತಮವಾಗಿ ಬಂದರೆ ಬಲ ಜಾಸ್ತಿ ಅವಕ್ಕೆ. ಸಪ್ತಮ ಅಂದರೆ ಸಂಜೆ ಅಂತ ಅರ್ಥ. ಈಗ ಲಗ್ನ ಅಂದರೆ ಉದಯ ಆಯಿತಾ, ಅಸ್ತ ಯಾವುದು ಅಂದರೆ ಸಪ್ತಮ ಅಂತ. ಅಷ್ಟೊತ್ತಿಗೆ ಶುರುವಾಗೋದಲ್ವಾ, ಸಂಜೆ ಆಗ್ತಿರೋ ಹಾಗೇ ಕೀಟಗಳು ಕಿರಿಕಿರೆಲ್ಲ ಶುರು ಮಾಡೋದು ಯಾವಾಗ? ಎಷ್ಟೊತ್ತಿಗೆ? ಅದು ನಡು ಮಧ್ಯಾಹ್ನ ಅಲ್ಲ, ಅದು ಸಂಜೆ ಸಂಗೀತ ಕಚೇರಿ ಪ್ರಾರಂಭ ಆಗುತ್ತೆ. ಸೂರ್ಯಾಸ್ತ ಆಗ್ತಿರೋ ಹಾಗೆ ಕುರ್ರ ಅಂತ ಶುರು ಮಾಡ್ತೇವೆ ನೋಡಿ ಇವು ಅಲ್ಲಿ ಅಂತ. ಹಾಗಾಗಿ ಕೀಟರಾಶಿಗಳಿಗೆ ಅಸ್ತರಾಶಿಯಲ್ಲಿ, ಅಸ್ತರಾಶಿಯಲ್ಲಿ ಕೂಡ ಕರೀತಾರೆ, ಸಪ್ತಮವನ್ನು ಅಸ್ತ ಅಂತ ಕರೀತಾರೆ. ಅಸ್ತರಾಶಿಯಲ್ಲಿ ಬಲ. ಇನ್ನು ಚತುಷ್ಪಾತ್ ರಾಶಿಗಳು, ಚತುಷ್ಪಾದ್ ರಾಶಿಗಳು, ಅಂಥ ರಾಶಿಗಳಿಗೆ ದಶಮದಲ್ಲಿ ಬಲ ಅಂತ. ಈಗ ನಾವು ನಿಮ್ಗೆ ರಾಶಿಗಳನ್ನು ತೋರಿಸ್ತಾ ಹೋಗ್ತೀವಿ, ಎಲ್ಲಿ ಬಲ ಅಂತ ಹೇಳ್ತಾ ಹೋಗ್ಬೇಕು. ಯಾಕೆ ನಿಮಗೆ ಆಕಳಿಕೆ ಬರ್ತಾ ಇದೆ ಸಾಕಷ್ಟು. ಈಗ ಆಕಳಿಕೆ ಯಾಕೆ ಬರ್ತಾ ಇದೆ ಅಂದರೆ ಸ್ವಲ್ಪ ಸುಲಭ ಆದಾಗ ಆಕಳಿಕೆ ಬರೋಕ್ಕೆ ಶುರುವಾಗುತ್ತೆ. ಕಷ್ಟ ಇದ್ದರೆ ಒಂಚೂರು ಪಾಠ ಆಗ ನಿಮಗೆ ಗಮನ ಕೊಡೋದು ಅನಿವಾರ್ಯ ಆಗುತ್ತೆ ಅಂತ. ಮತ್ತು ಅದೊಂದು ಆಕಳಿಕೆ ಅನ್ನೋದೊಂದು ಸಾಂಕ್ರಾಮಿಕ ರೋಗ. ಅದು ಒಬ್ರಿಗೆ ಬಂತು ಅಂದ್ರೆ ಸಾಲಾಗಿ ಬರ್ತಾ ಹೋಗುತ್ತೆ, ಅಕ್ಕಪಕ್ಕವ್ರಿಗೆ ನೋಡಿದವ್ರಿಗೆ ಮಾಡಿದ್ರಿಗೆಲ್ಲ ಬರ್ತಾ ಹೋಗುತ್ತೆ. ಇರಲಿ, ಶನಿ ಏನು ಮಾಡೋಕ್ಕಾಗತ್ತೆ. ಮುಂದಕ್ಕೆ ಹೋಗೋಣ ನಾವೀಗ. ತೋರಿಸು, ಇದು ಯಾವ ರಾಶಿ? ಎಲ್ಲಿ ಬಲ ಬರುತ್ತೆ ಇದಕ್ಕೆ? ಹಾಂ, ದಶಮ. ಎರಡನೇದು ಚತುಷ್ಪಾದ ರಾಶಿ. ಎಲ್ಲಿ ಬಲ ಬರುತ್ತೆ? ಇದು ದಶಮವಾಗಿ ಬರಬೇಕು ಅಂತ. ಈ ವೃಷಭ ರಾಶಿ ದಶಮವಾಗಿ ಬರಬೇಕು ಅಂದರೆ, ಸಿಂಹರಾಶಿ ಲಗ್ನವಾಗಿ ಬಂದರೆ ವೃಷಭ ರಾಶಿ ದಶಮವಾಗಿ ಬರುತ್ತೆ ಅಲ್ವಾ. ಕರ್ಕ ರಾಶಿ ಲಗ್ನವಾಗಿ ಬಂದರೆ ಮೇಷರಾಶಿ ದಶಮವಾಗಿ ಬರುತ್ತೆ ಅಂತ. ಹಾಗೆ ಬಂದಾಗ ಇವು ಬಲ ಬರುತ್ತೆ ಅಂತ, ಈ ರಾಶಿಗಳಿಗೆ ಬಲ ಬರುತ್ತೆ ಅಂತ. ಇನ್ನು ಮೂರನೇ ರಾಶಿ ಎಲ್ಲಿ ಯಾವಾಗ ಬಲ ಬರೋದು ಇದಕ್ಕೆ? ಲಗ್ನವಾಗಿ ಬರಬೇಕು. ಮಿಥುನ ಲಗ್ನವಾಗಿ ಬಂದರೆ ಅದಕ್ಕೆ ಬಲ ಬರುತ್ತೆ ಅಂತ, ರಾಶಿಗೆ ಅಂತ. ಮುಂದೆ ಕೀಟರಾಶಿ, ಅದು ಜಲರಾಶಿ ಕೂಡ ಆಗತ್ತೆ. ಅದು ಕರ್ಕ ಅನ್ನೋದು ಜಲರಾಶಿ ಕೂಡ ಆಗತ್ತೆ ಅದು ಅಂತ. ಅಲ್ಲೂ ಶಕ್ತಿ ಬರುತ್ತೆ, ಅಲ್ಲಿ ಎರಡು ಕಡೆ ಬಂತೆ ಅದಕ್ಕೆ ಅಂತ, ಈ ರಾಶಿಗೆ ಅಂತ. ಇದು ಮುಂದೆಂದು ದಶಮದಲ್ಲಿ ಬಲ ಬರುತ್ತೆ ಇದಕ್ಕೆ ಅಲ್ವಾ. ಇದು ನರರಾಶಿ ಲಗ್ನವಾಗಿ ಬಂದಾಗ ಈ ರಾಶಿಗೆ ಬಲ ಬರೋವಂಥದ್ದು ಅಂತ. ಮುಂದೆಂದು
ಲಗ್ನವಾಗಿ ಬರಬೇಕು. ತುಲಾ ಲಗ್ನವಾಗಿ ಬಂದಾಗ ಬಲ ಜಾಸ್ತಿ, ಅದಕ್ಕೆ ಅಂತ. ಮುಂದೆ ಇದು ಯಾವ ರಾಶಿಯಪ್ಪ? ಹಂಗಲ್ಲ, ಈ ರಾಶಿಲಿ 2 ಭಾಗ ಅಂತ. ಈ ರಾಶಿಲಿ 2 ಭಾಗ, ಪೂರ್ವಾರ್ಧ ಒಂದು, ಉತ್ತರಾರ್ಧ ಒಂದು. ಪೂರ್ವಾರ್ಧ ಯಾವುದು ಹೇಳಿ? ತಲೆ ಯಾವುದು? ಮನುಷ್ಯನ ತಲೆ ಇರೋದಲ್ವಾ? ಪೂರ್ವಾರ್ಧ ನರರಾಶಿ, ಉತ್ತರಾರ್ಧ ಚತುಷ್ಪಾದ ರಾಶಿ ಅಂತ. ಹಾಗಾಗಿ ನೀವು ಪೂರ್ವಾರ್ಧವ ಉತ್ತರಾರ್ಧವ ನೋಡಬೇಕು ಅಂತ, ಅಲ್ಲಿ ತಕ್ಕಂಥ ಫಲ ಅದಕ್ಕೆ ಅಂತ. ಹಾಗಾಗಿ ಪೂರ್ವಾರ್ಧವಾಗಿದ್ದರೆ ಈ ಲಗ್ನ ಅಂದ್ಬಿಟ್ರೆ ಆಗೋಯ್ತಾ, ಲಗ್ನದಲ್ಲಿ ಎಲ್ಲಿ ಬಂತು ಅಂತ ನೋಡ್ಬೇಕಲ್ವಾ? ನವಾಂಶ ನೋಡಿದ್ರೆ ಗೊತ್ತಾಗತ್ತೆ ನಮಗೆ ಎಲ್ಲಿ ಬಂತು ಅಂತ, ಅಥವಾ ಎಲ್ಲಿ ಹೋರ ನೋಡಿದ್ರೆ ಗೊತ್ತಾಗತ್ತೆ. 2 ಭಾಗ ಮಾಡಿದ್ರೆ ಹೋರ ಅಂತ ಹೆಸರು ಅದಕ್ಕೆ. ರಾಶಿಯನ್ನು 2 ಭಾಗ ಮಾಡಿದರೆ 2 ಭಾಗಗಳು ಹೋರ, ಒಂದು ಸೂರ್ಯ ಒಂದು ಚಂದ್ರ ನೋಡ್ಕೋತಾರೆ ಎರಡನ್ನ ಅಂತ. ಅದು ನೋಡಿದ್ರೆ ಗೊತ್ತಾಗತ್ತೆ ನಮಗೆ ಎಲ್ಲಿ ಬಂತು ಅಂತ. ಹಾಗಾಗಿ ಪೂರ್ವಾರ್ಧ ಆದರೆ ಅದು ನರರಾಶಿ, ಲಗ್ನದಲ್ಲಿ ಲಗ್ನವಾಗಿ ಬಂದರೆ ಬಲ. ಉತ್ತರಾರ್ಧವಾದರೆ ಅದು ಚತುಷ್ಪಾದ ರಾಶಿ, ಎಲ್ಲಿ ಬಲ? ಅದಕ್ಕೆ ದಶಮದಲ್ಲಿ ಬಲ. ಮುಂದೆ ಎಲ್ಲಿ ಬಲ ಇದಕ್ಕೆ? ಇದು ಕೂಡ ಹಾಗೆ ಅಂತ. ಹೇಗೆ? ತಲೆ ಯಾವುದು? ಜಿಂಕೆಗೆ 4 ಕಾಲಲ್ವಾ? ಹಾಗೆ ಪೂರ್ವಾರ್ಧವಾಗಿ ಬಂದರೆ ಚತುಷ್ಪಾದ ರಾಶಿ, ಉತ್ತರಾರ್ಧವಾಗಿ ಬಂದರೆ ಜಲರಾಶಿ ಅಂತ ಹೇಳ್ಬೋದು. ಕೆಲವರು ಕೀಟರಾಶಿ ಅಂತ ಕೂಡ ಹೇಳೋರಿದ್ದಾರೆ. ಆ ರೀತಿ ಮಕರವನ್ನು ಹಾಗೆ ಹೇಳೋಂಥ ಕೆಲವು ವ್ಯಾಖ್ಯಾನಕಾರರು ಆ ಥರ ಹೇಳ್ತಾರೆ. ಅದನ್ನು ಸರೀಸೃಪ, ಕೀಟ ಸರೀಸೃಪ ಅಂತ ಹೀಗೆಲ್ಲ ತಗೊಂಡು ಹೇಳೋದುಂಟು. ಜಲರಾಶಿ ಪಕ್ಕ, ಸಂಶಯ ಏನೂ ಇಲ್ಲ. ಈಗ ಮಕರ ಚತುಷ್ಪಾತೋ ಏನು ಇದು? ಮಕರ ಅಂದರೆ ಒಂದು ಜಿಜ್ಞಾಸೆ, ಒಂದು ಇದು ಆ ಕಡೆಗೆ ಬರುತ್ತೆ ನಮಗೆ. ಹಾಗಾಗಿ ಒಂದು ಜಿಜ್ಞಾಸೆ ಮಾಡೋಣ ಅಂತ, ಒಂದು ಬದಲಿಗೆ ಅಂತ. ಹೇಳ್ಬೋದಾ? ಇಲ್ಲಿ ಚಿತ್ರದಲ್ಲಿ ತೋರಿಸಿಲ್ಲ, ಇದೇ ಕಾಲಿದೆ, ನೀರೊಳಗಿದೆ ಅದು ಕಾಲಿದೆ. ಈ ಜಿಂಕೆ ಗೊತ್ತು ತೋರಿಸಿಲ್ಲ ನೋಡಿ ಕಾಲನ್ನು, ಅದು ನಾವು ಚಿಂತನೆ ಮಾಡ್ತೀವಿ ನೋಡಿ, ಕಾಲಿದೆ ಅದಕ್ಕೆ. ಅರ್ಧ ಭಾಗದಲ್ಲಿ ಆ ವ್ಯಾಪ್ತಿ, ಅರ್ಧ ಭಾಗದಲ್ಲಿ ಈ ವ್ಯಾಪ್ತಿ ಅಂತ. ಮಕರನ್ನು ಚತುಷ್ಪಾತ ಅಂತ ಕರೆಯೋಕೆ ಆಗೋದಿಲ್ಲ ಅಂದರೆ 4 ಕಾಲಿದೆ ಹೌದು, ಆದರೆ ಮುಖ್ಯ ಸಂಚಾರ ಎಲ್ಲಿ ಅದರದ್ದು? ಏನೇನು ಬಳಸ್ಕೊಳುತ್ತೆ ಸಂಚಾರ ಮಾಡಬೇಕಾದ್ರೆ? ಬಾಲನ್ನು ಸೇರಿಸೇ ಬಳಸ್ಕೊಳ್ಳೋದಲ್ವ ಅದು, ಅದರ ಓಡಾಟಕ್ಕೆ ನೀರೊಳಗೆ. ಇನ್ನು ಪಾಪ ನೆಲದ ಮೇಲೆ ಬಂದುಬಿಟ್ರೆ ಅದು ಹರಿತಾ ಹೋಗುತ್ತೆ, ಅದು 4 ಕಷ್ಟಪಟ್ಕೊಂಡು ಹೋಗುತ್ತೆ, ಅದು ಬೇರೆ ಮಾತದು. ಅದರದ್ದು ಪ್ರಧಾನವಾದ ಸಂಚಾರ ಸ್ಥಾನ ಅಲ್ಲ ಅದರದ್ದು. ಹಾಗಾಗಿ ಚತುಷ್ಪಾತ ಅಂತ ಅದನ್ನೇನು ಪರಿಗಣನೆ ಮಾಡೋದಿಲ್ಲ. ಜಲರಾಶಿ ಅಂತ ಹೇಳ್ಬೋದು, ಕೆಲವರು ಕೀಟರಾಶಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಅಂತ. ಮುಂದಕ್ಕೆ ನರರಾಶಿ, ಲಗ್ನವಾಗಿ ಬಂದಾಗ ಬಲ ಜಾಸ್ತಿ ಕುಂಭಕ್ಕೆ. ಇವೆಲ್ಲ ಕೆಲವು ಪಕ್ಷಗಳ ಜಲರಾಶಿ ಅಂತಲೂ ಇದೆಯಲ್ಲ, ಅಲ್ಲೂ ಪರಿಗಣನೆ ಮಾಡೋದಾದರೆ ಆ ಪಕ್ಷದಲ್ಲಿ ಪರಿಗ್ರಹ ಮಾಡ್ಬೋದು ಅದನ್ನು. ಮುಖ್ಯವಾಗಿ ನರರಾಶಿ ಇದು ಯಾವ ರಾಶಿ? ಕೊನೆಯದು ಜಲರಾಶಿ. ಎಲ್ಲಿ ಬಲ? ಚತುರ್ಥದಲ್ಲಿ ಬಲ ಅಂತ. ಹೀಗೆ ರಾಶಿಗಳಿಗೆ ಗ್ರಹಗಳು ಬಲ ಕೊಡ್ತವೆ, ಕಾಲ ಬಲ ಕೊಡುತ್ತೆ, ಭಾವ ಕೂಡ ಬಲ ಕೊಡುತ್ತೆ ಅಂತ. ಗ್ರಹ ಬಲ, ಕಾಲಬಲ, ಭಾವಬಲ ಅಂತ 3 ಬಗೆಯಿಂದ ರಾಶಿಗೆ ಬಲ ಬರೋಕ್ಕೆ ಅವಕಾಶ ಇದೆ ಅಂತ. ಪ್ರಶ್ನೆ ಬಂದಿತ್ತಲ್ವಾ, ರಾಶಿ ಬಲಿಷ್ಠ ಅಂತ ಗೊತ್ತಾಗೋದು ಹೇಗೆ ಅಂತ. ಈಗ ಗೊತ್ತಾಗತ್ತೆ. ಇದನ್ನೆಲ್ಲ ನೋಡ್ದೇನೆ ಹೇಳಬಾರ್ದು ಅಂತ. ಬಲವತಿ ರಾಶವು ತದಧಿಪತವು ಚ ಸ್ವಬಲಯುತ ಸ್ಯಾತ್ ಯದಿ ತುಹಿನಾಂಶು ಅನ್ಬೇಕಾದ್ರೆ, ಈಗ ರಾಶಿಗೆ ಬಲ ಇಲ್ಲದೆ ಇದ್ದರೆ 3ನೇ ಒಂದು ಭಾಗ ಹೋಯ್ತು ಅಂತ, ಸಕಲ ಫಲ ಬರೋದಿಲ್ಲ ಅಂತ. 3ನೇ ಒಂದು ಅಂಶ ಕಡಿಮೆ ಆಗುತ್ತೆ ಅಲ್ಲಿ ಅಂತ ಕಡಿಮೆ ಮಾಡಿ ಇಡಬೇಕು ನಾವು ಅದನ್ನು. ರಾಶಿ ಅಧಿಪತಿಗೆ ಬಲ ಇಲ್ಲದೆ ಇದ್ದರೆ, ಅಥವಾ ಯಾವುದೋ 2ಕ್ಕೆ ಬಲ ಇಲ್ಲದೆ ಇದ್ದರೆ 2 ಅಂಶ ಹೋಯ್ತು. 3ಕ್ಕೂ ಬಲ ಇಲ್ಲದೆ ಇದ್ದರೆ ಆ ಫಲ ಹೇಳೋಕ್ಕೆ ಆಗೋದಿಲ್ಲ ಅಂತ.
ದುಷ್ಫಲಗಳು ಬರೋಕ್ಕೆ ಶುರು ಆಗ್ತವೆ. ಆ ಫಲಗಳನ್ನ ಹೇಳೋಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಇದನ್ನು ಹೇಳಿದ್ರು ಅಂತ. ಇನ್ನೂ ಒಂದಿದೆ, ಉದಯ ಲಗ್ನದಿಂದ ರಾಶಿಗಳ ಬಲ ಬರುತ್ತೆ. ಇದನ್ನು ಹೇಳಿ ಪೂರ್ತಿ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಉದಯ ಲಗ್ನದಿಂದ ರಾಶಿಗೆ ಬಲಗಳು ಬರುತ್ತೆ. ಕಾಣ್ತಾ ಇದೆಯಾ? ಕೆಲವು ಹೊಸ ಶಬ್ದಗಳು ಬರುತ್ತೆ ನಮಗೆ ಇದರಲ್ಲಿ. ಈ ಕಡೆ ಚಾರ್ಟ್ ನೋಡಿ, ಈ ಕಡೆ ನೋಡಿ. ಮೊದಲು ಉದಯ ಲಗ್ನ ಅಂದರೆ ತತ್ಕಾಲ ಲಗ್ನ, ಗೊತ್ತಾಯ್ತಾ? ಜಾತಕ ಅಂತಲೇ ಅಲ್ಲ, ಪ್ರಶ್ನೆ ಕೂಡ ಆಗ್ಬೋದು ಅಂತ. ತತ್ಕಾಲ ಲಗ್ನ ಅಂತ. ಅಲ್ಲಿಂದ ಕೇಂದ್ರ ರಾಶಿಗಳಿಗೆ ಬಲ ಜಾಸ್ತಿ ಇರುತ್ತೆ. ಕೇಂದ್ರ ಅಂದರೆ 10 1 4 7, ಯಾರೋ ಒಬ್ರು 9 ಅಂದರು. 1 4 7 10 ಅಂತ. ಆ ಕೇಂದ್ರ ರಾಶಿಗಳಿಗೆ ಉತ್ತಮ ಬಲ, ಪಣಪರ ರಾಶಿಗಳಿಗೆ ಮಧ್ಯಮ ಬಲ, ಆಪೋಕ್ಲಿಮ ರಾಶಿಗಳಿಗೆ ಅಧಮ ಬಲ ಅಥವಾ ಬಲಹೀನವಾಗ್ತವೆ ಅಪೋಕ್ಲಿಮ ರಾಶಿಗಳು ಅಂತ. ಈ ಪಣಪರ ಅಂದರೆ ಏನು, ಅಪೋಕ್ಲಿಮ ಅಂದರೆ ಏನು ಅಂತ ಅಲ್ಲಿದೆ ನೋಡಿ, ಸಂಜ್ಞೆ ಅದು. ಪಣಪರ ಅಪೋಕ್ಲಿಮ ಅಂತ. ಈಗ 1ನೇ ರಾಶಿ ಅದರ ಕೇಂದ್ರ ರಾಶಿಗಳು, ಏನಿದು ಕೇಂದ್ರ ಅಂತ ಹೆಸರು ಇದಕ್ಕೆ. 2ನೇ ರಾಶಿ ಅದರ ಕೇಂದ್ರ ರಾಶಿಗಳು ಅಂತ. ಹಾಗೆ ಹೋಗೋದು ಅಂತ ನಿಮ್ಗೆ ಸುಲಭ ಆಗುತ್ತೆ. ಹಾಗಂದ್ರೆ 2ನೇ ರಾಶಿ ಅಲ್ಲಿಂದ 4ನೇ ರಾಶಿಗಳು ಅಂತ. ಅದು ಪಣಪರ ಅಂತ ಹೆಸರು ಅದಕ್ಕೆ. 3ನೇ ರಾಶಿ ಅದರ 4ನೇ ರಾಶಿಗಳು, 4ನೇ ರಾಶಿಗಳು, ಅದು ಅಪೋಕ್ಲಿಮ ಅಂತ ಸಂಜ್ಞೆ ಅದಕ್ಕೆಲ್ಲ. ಹಾಗಾಗಿ ಕೇಂದ್ರ, ಪಣಪರ, ಅಪೋಕ್ಲಿಮ ಅಂತ. ಹೀಗೂ ಕೂಡ ಬಲವನ್ನು ನೋಡುವಂಥ ಒಂದು ಕ್ರಮ ಇದೆ ಅಂತ. ಈ 4-5 ಅಂಶಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ, ಯಾವ ರಾಶಿಗೆ ಎಷ್ಟು ಬಲ ಅನ್ನೋದು ಚೆನ್ನಾಗಿ ಗೊತ್ತಾಗತ್ತೆ ನಿಮಗೆ ಅಂತ. ಈಗ ಯಾವುದೋ ರಾಶಿಗೆ 4 ಬಗೆ ಬಲ ಇರ್ಬೋದು, ಯಾವುದೋ ರಾಶಿಗೆ 3 ಬಗೆ ಇರ್ಬೋದು, 2 ಬಗೆ ಇರ್ಬೋದು, 1 ಬಗೆ ಇರ್ಬೋದು, 1 ಬರದೇ ಇರ್ಬೋದು. ಎಲ್ಲ ಅವಕಾಶಗಳಿದೆ ನೋಡಿ ಅಂತ. ಗೊತ್ತಾಯ್ತಾ? 2ರಿಂದ 4ನೇ ರಾಶಿ ಯಾವುದು? 5. ಅಲ್ಲಿಂದ 4ನೇ ರಾಶಿ ಯಾವುದು? 9. ಅಲ್ಲಿಂದ 4ನೇ ರಾಶಿ 12. 9, 10, 11, 12 ಅಂತ ಆ ಥರ ಹೋಗುತ್ತೆ ಅದು ಅಂತ. ಅಪೋಕ್ಲಿಮನೂ ಹಾಗೆ ಅಂತ. 3ನೇ ರಾಶಿ ಅಲ್ಲಿಂದ 4 ಹೋಗ್ತಾ ಇರುತ್ತೆ ಅಂತ. ಈಗ 3, 6, 9, 12 ಅಂತ ಶ್ಲೋಕಗಳು ಬರುತ್ತೆ ಎಲ್ಲರೂ. ಶಬ್ದ ನೆನ್ಪಿಟ್ಕೊಳ್ಳಿ ಅದನ್ನ. ಪಣಪರ ಅಂತ ಬರುತ್ತೆ ಎಲ್ಲಾದರೂ, ಅಪೋಕ್ಲಿಮ ಅಂತ ಬರುತ್ತೆ. ಅಂದರೆ ಈ ರಾಶಿಗಳು ಅಂತ ಅರ್ಥ ಅದಕ್ಕೆ ಅಂತ. ಆಗ ಅಂತ ಆಯಿತಾ? ಇಷ್ಟು ರಾಶಿಗಳಿಗೆ ಬಲ ಬರುವಂಥ ರೀತಿ. ಇನ್ನು ನಿಮ್ಗೆ ತೋರಿಸ್ಬಿಡ್ತೀವಿ ಅಷ್ಟೇ. ನಾಳೆ ಅದ್ರ ಬಗ್ಗೆ ಒಂದು 5 ನಿಮಿಷ ಇದೆಯಲ್ಲ, ಮಾತಾಡೋಣ. ಗ್ರಹಗಳಿಗೆ ಬಲ ಹೇಗೆ ಬರುತ್ತೆ ಅನ್ನೋದನ್ನು, ಗ್ರಹಗಳ ಶುಭಾಶುಭತ್ವ ಹೇಗೆ, ಬಲ ಬರೋದು ಹೇಗೆ ಅಂತ. ಇದು ಶುಭಾಶುಭತ್ವ ನಿಮ್ಗೆ ಹೇಳ್ತಾ ಇದ್ವಲ್ವ ಪದೇ ನಿಮಗೆ. ಗ್ರಹ ಶುಭನೋ ಅಶುಭನೋ ಅನ್ನೋದನ್ನು 6 ರೀತಿ ಪ್ಯಾರಾಮೀಟರ್ಸನ್ನು ಹೇಳ್ತಾರೆ ಅಂತ ಹೇಳಿದ್ವಲ್ವ ನಿಮಗೆ. ಅಲ್ಲಿ ನೋಡಿ ಏನೆಲ್ಲ ಇದೆ ಅಂದರೆ, ಕ್ಷೇತ್ರ ಅಂದರೆ ಗ್ರಹ ಯಾವ ರಾಶಿಯಲ್ಲಿದ್ದಾನೆ, ಶುಭ ಕ್ಷೇತ್ರವಾ, ಅದು ಮಿತ್ರಕ್ಷೇತ್ರವಾ, ಸ್ವಕ್ಷೇತ್ರವಾ, ಶತ್ರುಕ್ಷೇತ್ರವಾ, ನೀಚ ಕ್ಷೇತ್ರವಾ, ನಿಮ್ಗೆ ಗೊತ್ತಿರೋಂಥದ್ದೀಗ, ಗೊತ್ತಿಲ್ಲದೆ ಇರೋವಂಥದ್ದಲ್ಲ. ಕ್ಷೇತ್ರ ಅಂತ ಅಂದರೆ ರಾಶಿಯೇ ಕ್ಷೇತ್ರ ಅಂದರೆ ಅಂತ. ಆಯಿತಾ? ಈ ಕ್ಷೇತ್ರವನ್ನೇ 2 ಹೋಳು ಮಾಡಿದರೆ, 2 ಪಾಲು ಮಾಡಿದರೆ ಹೋರ ಅಂತ ಹೆಸರು ಅದಕ್ಕೆ. ಮೇಷ ಅಂದರೆ ಮೇಷವನ್ನು 2 ಪಾಲು ಮಾಡಬೇಕು. ಮೊದಲನೇ ಪಾಲಿಗೆ ಸೂರ್ಯಾಧಿಪತಿ, 2ನೇ ಪಾಲಿಗೆ ಚಂದ್ರಾಧಿಪತಿ. ವೃಷಭ ಅಂದರೆ ವೃಷಭವನ್ನು 2 ಪಾಲು ಮಾಡಬೇಕು. ಮೊದಲನೇ ಪಾಲಿಗೆ ಚಂದ್ರಾಧಿಪತಿ. ಯಾಕೆ ಹೇಳಿ? ಓಜ ಯುಗ್ಮ. ಸೂರ್ಯ ಪುರುಷ, ಚಂದ್ರ ಸ್ತ್ರೀ ಅಲ್ವಾ? ಸೂರ್ಯನಿಗೆಲ್ಲ ಓಜ ರಾಶಿಗಳಲ್ಲಿ ಮೊದಲನೇ ಭಾಗದ ಅಧಿಪತಿ ಸೂರ್ಯನಿಗೆ ಬರುತ್ತೆ. ಈಗ 1, 3, 5, 7, 9, 11 ಹೀಗೆ ಹೋಗುತ್ತೆ ಸೂರ್ಯನದ್ದು. ಮೊದಲನೇ ಭಾಗದ ಆಧಿಪತ್ಯ ಅವನದ್ದು ಅಂತ. ಚಂದ್ರನಿಗೆ
ಯುಗ್ಮ ರಾಶಿಗಳು 2, 4, 6, 8, 10, 12 ಅದರಲ್ಲಿ ಮೊದಲನೇ ಭಾಗ ಅವನದ್ದಾಗತ್ತೆ ಅಂತ. ಹಾಗಾದ್ರೆ ನೋಡ್ಬೇಕು ಅದನ್ನು ಅಂತ, ಯಾರು ಚಂದ್ರ ಬರ್ತಾನೋ ಸೂರ್ಯ ಬರ್ತಾನೋ ಅಂತ ನೋಡಬೇಕು ಅಲ್ಲಿ ಅಂತ. ಹೋರ ಆಮೇಲೆ ನವಾಂಶದು ಹೋರ ಅದು 2 ಪಾಲು ಮಾಡಿದರೆ, 3 ಪಾಲು ಮಾಡಿದರೆ ದ್ರೇಕರ್ಣ ಅಂತ ಹೆಸರು ಅದಕ್ಕೆ. ಒಂದು ರಾಶಿಯನ್ನು 3 ಪಾಲು ಮಾಡಿದರೆ ದ್ರೇಕರ್ಣ ಅಂತ ಹೆಸರು. ಮೊದಲನೇ ಪಾಲಿಗೆ ಆ ರಾಶಿ ಅಧಿಪತಿಯೇ ಅಧಿಪತಿ ಮೊದಲನೇ ದ್ರೇಕರ್ಣಕ್ಕೆ, 2ನೇದಕ್ಕೆ 5ನೇ ಮನೆ ಅಧಿಪತಿ, 3ನೇದಕ್ಕೆ 9ನೇ ಮನೆ ಅಧಿಪತಿ ಅಂತ ಹೀಗೆ ಹೋಗುತ್ತೆ ಅದು. ಈ ದ್ರೇಕರ್ಣ ತುಂಬ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು. ದ್ರೇಕರ್ಣದಿಂದ ನಮ್ಗೆ ಗೊತ್ತಾಗೋದು ಒಂದು ವ್ಯಕ್ತಿ ಹೇಗಿದ್ದಾನೆ, ವಸ್ತು ಹೇಗಿದೆ, ಜಾಗ ಹೇಗಿದೆ, ಚಿಹ್ನೆಗಳೇನು, ಲಕ್ಷಣಗಳೇನು ಎಲ್ಲ ಗೊತ್ತಾಗೋದು ಅಲ್ಲಿಂದ, ದ್ರೇಕರ್ಣದಿಂದ. ಅದು ನಿಮ್ಗೆ ಪಾಠ ಆಗಿಲ್ಲ ಇನ್ನೋದು. ಹಾಗಾಗಿ ದ್ರೇಕರ್ಣ ಅಂದರೆ 3 ಪಾಲು ಮಾಡೋವಂಥದ್ದು. ಯಾರು ಅಧಿಪತಿ, ಈಗ ಈಗ ಚಂದ್ರ ಅಂತ ತಗೊಂಡ್ರೆ ಯಾರು ದ್ರೇಕರ್ಣದಲ್ಲಿದ್ದಾನೆ, ಗುರುವಿನ ದ್ರೇಕರ್ಣದಲ್ಲಿದ್ದರೆ ತುಂಬ ಶುಭ ಆಯ್ತದು, ಬುಧನ ದ್ರೇಕರ್ಣದಲ್ಲಿದ್ದರೆ ಶುಭ ಆಯಿತು, ಶನಿ ದ್ರೇಕರ್ಣದಲ್ಲಿದ್ದರೆ ಅಧ್ಯಾತ್ಮಕ್ಕೆ ಶುಭ, ಈ ಕಡೆಗೆಲ್ಲ ಅಶುಭ ಆಗುತ್ತೆ ಅದು. ಇನ್ನು ನವಾಂಶ 9 ಭಾಗ ಮಾಡಬೇಕು ರಾಶಿಯನ್ನು. ಒಂದೊಂದು ಭಾವಕ್ಕೆ ಯಾರು ಅಧಿಪತಿಗಳು ಅಂತ ಇರುತ್ತೆ, ಅದಕ್ಕೆ ಯಾವ ರಾಶಿ ಅಂತ ಬರುತ್ತದೆ. ಅಲ್ಲಿಯೂ ಕೂಡ ಹಾಗೆ ನವಾಂಶದ ಅಧಿಪತಿ ಯಾರು, ಯಾರ ನವಾಂಶದಲ್ಲಿದ್ದಾನೆ ಅದು. ಇನ್ನು ದ್ವಾದಶಾಂಶ ಅಂತ ಸುಲಭ ಇದೆ, 12 ಪಾಲು ಮಾಡಿ ರಾಶಿಯನ್ನು ಅಂತ. ಮೇಷ 12 ಪಾಲು ಮಾಡಿದರೆ ಮೊದಲನೇ ಪಾಲು ಮೇಷ, 2ನೇ ಪಾಲು ವೃಷಭ, 3ನೇ ಪಾಲು ಅದೇ ಪ್ರಕಾರ ಹೋಗುತ್ತೆ. 12ನೇ ಪಾಲು ಮೀನ ಅಂತ. ವೃಷಭ ಒಂದು 12 ಪಾಲು ಮಾಡಿದರೆ ಮೊದಲನೇ ಪಾಲು ವೃಷಭ, 2ನೇ ಪಾಲು ಮಿಥುನ, 12ನೇ ಪಾಲು ಮೇಷ ಅಂತ. ಮಿಥುನದಲ್ಲಿ ಮೊದಲನೇ ಪಾಲು ಮಿಥುನ, ಕೊನೆ ಪಾಲು ವೃಷಭ ಅಂತ ಹೀಗೆ ಹೋಗುತ್ತೆ ಅದು ಅಂತ. ಸರಳ ಇದೆ. ನವಾಂಶದವ್ರು ಏನಾಗುತ್ತೆ ಅಂದರೆ ಎಲ್ಲಿಂದ ಶುರುವಾಗುತ್ತೆ ಅಂತ ಗೊತ್ತಾಗೋದಿಲ್ಲ ನಿಮಗೆ, ಒಂದು ಮುಖದಲ್ಲಿಂದ ಮುಂದುವರಿತಾ ಇರುತ್ತೆ ಅದು ಅಂತ. ಈ ಥರ ನಿಮಗೆ ಸಿಗೋದಿಲ್ಲ ಅಂತ, ಆ ರಾಶಿಯಿಂದ ಶುರುವಾಗುತ್ತೆ ಅಂತೇನಿಲ್ಲ ಅಂತ ಅದು ಅಂತ ಅಲ್ವಾ. ಈ ವೃಷಭ ರಾಶಿ ನವಾಂಶಗಳು ಎಲ್ಲಿಂದ ಶುರುವಾಗುತ್ತೆ ಅಂದರೆ ವೃಷಭದಿಂದ ಶುರುವಾಗುತ್ತೆ ಅಂತೇನಿಲ್ಲ. ಮೇಷರಾಶಿಯಲ್ಲಿ 9 ಮುಗಿದಿದೆ ಅಲ್ವಾ, 15ರಿಂದ ಶುರುವಾಗುತ್ತೆ ವೃಷಭ ರಾಶಿ ನವಾಂಶ ಹೋಗೋದು ಹಾಗೆ ಅಂತ. 10, 11, 12, 1, 2, 3, 4, 5, 6ರವರೆಗೆ ವೃಷಭದಲ್ಲಿ ಬಂತು. ಮಿಥುನದಲ್ಲಿ 7ರಿಂದ ಶುರುವಾಯಿತು, ಮಿಥುನದಿಂದ ಶುರುವಾಗೋದಿಲ್ಲ ಅದು. ಮತ್ತು 12 ರಾಶಿಗಳು ಸಿಗೋದಿಲ್ಲ ಅಲ್ಲಿ, 9 ಸಿಗುತ್ತೆ ಅಲ್ಲಿ ನವಾಂಶದಲ್ಲಿ ಅಂತ. ಆದರೆ ಮೋರ್ ಇಂಪಾರ್ಟೆಂಟ್ ಅದು, ನವಾಂಶ ಜಾಸ್ತಿ ಇಂಪಾರ್ಟೆಂಟು, ದ್ವಾದಶಾಂಶಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅದು. ಅದಕ್ಕಿಂತ ಸುಲಭ ದ್ವಾದಶಾಂಶ 12 ಪಾಲು ಆ ರಾಶಿಯಿಂದ ಶುರುವಾಗುತ್ತೆ, ಕ್ರಮವಾಗಿ ಹಿಂದಿನ ರಾಶಿಗೆ ಮುಕ್ತಾಯ ಆಗುತ್ತೆ ಅದು ಅಂತ ದ್ವಾದಶಾಂಶ. ತ್ರಿಂಶಾಂಶ ಅಂದರೆ 30 ಪಾಲು ಮಾಡಬೇಕು ಅಂತ. ರಾಶಿಯನ್ನು 30 ಪಾಲು, ಒಂದೊಂದು ಡಿಗ್ರಿ 30 ಡಿಗ್ರಿ ಇರ್ತವೆ ಒಂದು ರಾಶಿಗೆ. 30 ಪಾಲು ಮಾಡಿದರೆ ಇಲ್ಲಿ ಆಧಿಪತ್ಯ ತುಂಬ ಸಂಕೀರ್ಣ ಇದು ನೀವು ಕೋಷ್ಟಕ ನೋಡೇ ಗೊತ್ತಾಗ್ಬೇಕು ನಿಮಗದು. 5ನೇ ಪಾಲ್ನವ್ರಿಗೆ ಇಂಥವ್ನ ಅಧಿಪತಿ, ಮತ್ತು 7ಕ್ಕಿಂತ, ಮತ್ತು 7 ಪಾಲ್ವರೆಗೆ ಇಂಥ, ಈ ಥರ ಹೋಗುತ್ತದು. ಪಾಲು 30, 5ರವರೆಗೆ ಒಬ್ಬ, ಅಲ್ಲಿಂದ 7 ಒಬ್ಬ, ಅಲ್ಲಿಂದ 8 ಒಬ್ಬ, ಈ ಥರ ಅನಿವನ್ನಾಗಿ ಡಿವೈಡ್ ಆಗುತ್ತೆ ಅದು ಅಂತ ಪಾಲುಗಳ ಆಧಿಪತ್ಯಗಳು ಅಂತ. ಆದರೆ 30 ಪಾಲುಗಳು ಸರಿ 30 ವಿಭಾಗ ಅಂತ, ಅದು ತ್ರಿಂಶಾಂಶ ಅಂತ. ಈ ತ್ರಿಂಶಾಂಶ ತುಂಬ ಮುಖ್ಯ ಅಂತ. ಒಂದು ವ್ಯಕ್ತಿ ಮೂಲ ಸ್ವಭಾವ ಗೊತ್ತಾಗತ್ತೆ, ಅದರಿಂದ ಮೂಲ ಸ್ವರೂಪ ಗೊತ್ತಾಗತ್ತೆ. ಒಂದು ವಿವಾಹ ಮಾಡಬೇಕಾದ್ರೆ ತ್ರಿಂಶಾಂಶ ಮುಖ್ಯವಾಗಿ ನೋಡಬೇಕು, ನೋಡಿದರೆ ಆ ವ್ಯಕ್ತಿ ಮೂಲ ಗುಣ ಗೊತ್ತಾಗತ್ತೆ ಅಂತ. ಇಲ್ಲದೇ ಇದ್ದರೆ ಆಮೇಲೆ ಕಷ್ಟಪಡಬೇಕಾಗತ್ತೆ. ತ್ರಿಂಶಾಂಶ ಸರಿಯಾಗಿ ನೋಡದೇ ಇದ್ದರೆ ಆಮೇಲೆ ಕಷ್ಟಪಡಬೇಕಾಗತ್ತೆ ಅಂತ. ಮೂಲ ಸ್ವಭಾವ ಹೇಳೋಂಥದ್ದು ಇದು ಅಂತ. ಸೂಕ್ಷ್ಮ ತುಂಬ, ಅದು ಸಣ್ಣ ಪಾಲು, ಅದು ಸಣ್ಣ ಪಾಲು ತುಂಬ. ಇದು ಈ 6ಕ್ಕೆ6 ಶುಭ ಬಂದರೆ ಅವನು ಶನಿ ಆದರೂ ಗುರುವೇ ಅವನು ಅಂತ. 6ಕ್ಕೆ6 ಶುಭ ಬಂದರೆ ಅಂದರೆ ಎಲ್ಲ ಶುಭ ಗ್ರಹಗಳ ಕೈಯಲ್ಲಿದೆ, ಅವನು ಪರಮ ಶುಭ ಆದ ಆಗ್ರಹ ಅಂತ. ಅಂದರೆ ಅವನು ಪೂರ್ತಿ ಆವರಿಸ್ಬಿಟ್ಟಿದೆ ಶುಭ ಅಂತ ಅರ್ಥ ಅಂತ. ಆ ಗ್ರಹವನ್ನು ಎಲ್ಲ ಕಡೆಯಿಂದ ಶುಭ ಕವರ್ ಮಾಡಿಬಿಟ್ಟು ಆವರಿಸ್ಬಿಟ್ಟಿದೆ ಅವನ್ನ ಅಂತ. ಹಾಗೆ ಅವನು ಕೆಟ್ಟದ್ದು ಮಾಡೋ ಪ್ರಶ್ನೆ ಇಲ್ಲ ಅಂತ. ಅವನು ಎಲ್ಲೇ ಇರಲಿ, ಕೊನೆ ಪಕ್ಷ ಶುಭ ಬಹುತ್ವ ಬೇಕು. 6ರಲ್ಲಿ 4, 5 ಹೀಗಾದರೂ ಬೇಕು ಅಂತ ಈ ಷಡ್ವರ್ಗದಲ್ಲಿ ಅಂತ. ಇನ್ನು ಅವರದ್ದೇ ಆದರೆ ಪರವಾಗಿಲ್ಲ. ಈ ಅವನು ಕುಜನ ನವಾಂಶದಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ ನೀವು, ಸ್ವನವಾಂಶ ಅಂತ. ಇದು ಸ್ವಕ್ಷೇತ್ರ ಸ್ವನವಾಂಶ, ಅದಕ್ಕೆ ಪರವಾಗಿಲ್ಲ. ಮಿತ್ರಕ್ಷೇತ್ರ ಮಿತ್ರನವಾಂಶ, ಅದು ಪರವಾಗಿಲ್ಲ ಅಲ್ಲಿ. ಆದರೆ ಹೀಗಾಗದೆ ಅಶುಭ ನವಾಂಶ, ಅಶುಭ ಕ್ಷೇತ್ರ, ಅಶುಭ ದ್ರೇಕರಣ ಎಲ್ಲ ಬಂದಾಗ ಅಷ್ಟಷ್ಟು ಪಾಲು ಕೆಟ್ಟದ್ದು ಮಾಡ್ತಾ ಹೋಗ್ತವೆ. ಆಯಾ ವಿಷಯದಲ್ಲಿ ಕೆಟ್ಟದ್ದು ಮಾಡ್ತವೆ ಅವು.
ರೇಖಾಣ ಅಂದರೆ ಅದೊಂದು ವಿಷಯಕ್ಕಿರುತ್ತೆ, ನವಾಂಶ ಮತ್ತೊಂದು ವಿಷಯಕ್ಕಿರುತ್ತೆ, ಅಲ್ಲಲ್ಲಿ ಕೆಟ್ಟದ್ದು ಮಾಡ್ತೇವೆ ಅಂತ. ಇದೆಲ್ಲ ನೋಡಿದ್ರೆ ಫಲ ಹೇಳೋನು ಅವನು ಸುಮ್ಮನೆ ಅವನು, ಅಂದರೆ ಅವನು ಪಂಚಭವತಿ ಪಂಚನಭವತಿ ಹಾಗಿರ್ತಾನಷ್ಟೇ. ಈಗ ಹೇಳೋದೆಲ್ಲ ಅದೇ ರೀತಿ ಆಗ್ತಾಯಿದೆ ಇವತ್ತು. ಈ ಸೂಕ್ಷ್ಮಗಳಿಗೆ ಹೋಗೋದಿಲ್ಲ. ಷಡ್ವರ್ಗ ನೋಡಿ ಫಲ ಹೇಳುವಂಥದ್ದು ಅನ್ನೋದು ಅಷ್ಟು ಅಪರೂಪ ಆಗಿಬಿಟ್ಟಿದೆ ಅದು ಅಂತ. ನೋಡಿ ಹೇಳಬೇಕು, ಅದನ್ನು ನೋಡದೆ ಹೇಳಬಾರ್ದು, ನೋಡಿ ಹೇಳಬೇಕು ಇದನ್ನು ಅಂತ. ಆ ಗ್ರಹ ನಿಜವಾಗಿ ಏನೊಂದು ಗೊತ್ತಾಗೋದು ಇಲ್ಲಿ ಅಂತ. ಇದೊಂದು ಷಡ್ ಬಲ ಅಂತ ಬರುತ್ತೆ. ಇದೊಂದು ಹೆಸರುಗಳನ್ನು ನೋಡಿ ನೀವು ತೋರಿಸು ಒಂದು ಸತಿ ಅಷ್ಟು, ನಾಳೆ ಮತ್ತೊಂದು ಸತಿ ತೋರಿಸೋಣ. ಷಡ್ ಬಲ ಅಂತ ಬರುತ್ತೆ. ಸ್ಥಾನ ಬಲ ಅಂತ ಬರುತ್ತೆ. ಅಂದರೆ ಎಲ್ಲಿದ್ದಾರೆ ಅವರು ಗ್ರಹ, ಅಲ್ಲಿಂದ ಆ ಗ್ರಹಗಳು ಅಲ್ಲಿಂದ ಬರುವಂಥ ಬಲ ಅದು ಅಂತ. ಈಗ ಗುರುವಿಗೆ ಕರ್ಕ ರಾಶಿಯಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ ನೀವು, ರಾಶಿಯಿಂದ ಬಲ ಅವನ ಸ್ಥಾನದಿಂದ ಬಲ ಬರುತ್ತೆ, ಸ್ಥಾನ ಬಲ ಇದೆ ಅಂತ ಅರ್ಥ ಅವನಿಗೆ ಅಂತ. ಆ ತರಹದ ಬಲಗಳು. ದಿಗ್ಬಲ ಅಂತ ಬರುತ್ತೆ. ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು, ದಿಗ್ಬಲ ಅಂದ್ರದು. ಆ ಗ್ರಹಗಳಿಗೊಂದು ದಿಕ್ಕಿದೆ. ಅಲ್ಲಿ ಆ ಗ್ರಹಗಳಿದ್ದರೆ, ಆ ದಿಕ್ಕಲ್ಲಿದ್ದರೆ ಅವಕ್ಕೆ ದಿಗ್ಬಲ ಬರುತ್ತೆ. ದಿಗ್ಬಲ ಬಂದರೆ ಅವ್ರ ದಶೆ ಬಂದಾಗ ಆ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ, ಆ ವ್ಯಕ್ತಿಯನ್ನು. ನಮ್ಮ ಸ್ವಂತ ಅನುಭವ ನಮ್ಮ ಜೀವನದಲ್ಲಿದೆ ಇದರದ್ದು. ಉದಾಹರಣೆಗೆ ಶನಿ ಪಶ್ಚಿಮ. ಪಶ್ಚಿಮ ಅಂದರೆ ಯಾವುದು? ಸಪ್ತಮ ಅಂತ. ಈಗ ಲಗ್ನ ಪೂರ್ವ, ಅಸ್ತ ಸಪ್ತಮ ಯಾವುದು? ಪಶ್ಚಿಮ, ಪೂರ್ವ ಪಶ್ಚಿಮ ಆಗುತ್ತಲ್ಲ. ಉತ್ತರ ದಕ್ಷಿಣ ಯಾವುದು ಅಂದರೆ ಚತುರ್ಥ ಉತ್ತರ ಆಗುತ್ತೆ, ದಶಮ ದಕ್ಷಿಣ ಆಗುತ್ತೆ ಅಂತ, ಈ ಥರ ಅಂತ. ಅಲ್ಲಿ ಬಂದಾಗ ಬರಗಳು ಬರೋವಂಥದ್ದು ಅಂತ. ಏನು ಮಾಡ್ತೇವೆ ಆ ಗ್ರಹಗಳು ಅಂದರೆ, ತನ್ನ ದಿಕ್ಕಿನಲ್ಲಿ ಆ ಊರು ಬಿಟ್ಟು ಬೇರೆ ಊರಿಗೆ, ಅಂದರೆ ಆ ದಿಕ್ಕಿನಲ್ಲಿ ಒಟ್ಟು ಸ್ಥಾನಾಂತರ ಮಾಡಿಸಿ ಅಲ್ಲಿ ಎಲ್ಲ ಒಳ್ಳೆಯದನ್ನು ಮಾಡ್ತೇವೆ ಅಂತ ಆ ಜಾಗದಲ್ಲಿ ಅಂತ. ಇದು ಪಕ್ಕ ನಡೆಯುತ್ತೆ ಇದು ಅಂತ, ನೂರು ನಡೆಯುತ್ತೆ ಇದು ಅಂತ, ನಡೆಯುವಂಥದ್ದು ಇದು ಅಂತ. ದಿಗ್ಬಲ ಅಂತ ಹೇಳ್ತಾರೆ ಇದನ್ನು. ತುಂಬ ಸರಳ ಇರುವಂಥದ್ದು ದಿಗ್ಬಲ. ನಿಮ್ಗೆ ಸುಲಭ ಹೇಳ್ಕೊಡ್ಬೋದು ಇದನ್ನು. ದಿಗ್ಬಲ, ಕಾಲಬಲ. ಇನ್ನು ಪುನಃ ವಿವರಿಸ್ತೀವಿ ಅದು, ಸುಮ್ಮನೆ ನಿಮಗೆ ಕಿವಿಗೆ ಹಾಕ್ತಾ ಇರೋಂಥದ್ದು. ಕಾಲಬಲ ಅಂತಿರುತ್ತೆ. ಕಾಲಬಲ ಅಂದರೆ ಈಗ ಈ ಸಂವತ್ಸರಾಧಿಪತಿ ಕುಜ. ಯಾಕೆಂದರೆ ಸಂವತ್ಸರದ ಮೊದಲನೇ ದಿನ ಮಂಗಳವಾರ ಇತ್ತು ಅಂತ, ಯುಗಾದಿ ಮಂಗಳವಾರ ಇತ್ತು ಅಂತ. ಈ ಸಂವತ್ಸರಾಧಿಪತಿ ಕುಜ ಅಂತ, ಆ ಬಲ ಅವನಿಗಿದೆ ಅಂತ. ಮಾಸದ ಮೊದಲನೇ ದಿನ ಯಾವ ವಾರ ಆಗಿರುತ್ತೆ? ಶುಕ್ಲ ಪಕ್ಷ ಪ್ರತಿಪತ್ತು. ಆ ಮಾಸಕ್ಕೆ ಅವನು ಅಧಿಪತಿ ಅಂತ, ಬಲ ಬರುತ್ತೆ ಅವನಿಗೆ ಮಾಸದಿಂದ ಅಂತ. ಹಾಗೆ ಇವತ್ತು ಯಾವ ವಾರ? ಇವತ್ತು ಶುಕ್ರವಾರ. ಇವತ್ತು ಶುಕ್ರನಿಗೆ ಬಲ ಇದೆ ಅಂತ, ಆ ವಾರದ ಬಲ ಬರೋವಂಥದ್ದು ಅಂತ ಅವನಿಗದು ಅಂತ. ಆಮೇಲೆ ಹೋರ, ಈ ಒಂದು ಗಂಟೆಗೆ ಯಾರ ಅಧಿಪತಿ? ಹೋರ ನಿಮ್ಗೆ ಹೇಳಿದೀವಲ್ಲ, ಕಾಲಹೋರ ಅಂತ, ಅವನಿಗೆ ಅದ್ರ ಬಲ ಬರುತ್ತೆ ಅಂತ. ಇದರಲ್ಲಿ ಸಂವತ್ಸರ ಅಧಿಪತಿ ಇರ್ತಾನಲ್ಲ, ಅವನಿಗೆ ಹೇಳಿದ ಫಲ ದುಪ್ಪಟ್ಟಾಗತ್ತೆ, ಆಯಿತಾ. ಮಾಸಾಧಿಪತಿ ಅವನಿಗೆ 4 ಪಟ್ಟಾಗತ್ತೆ ಫಲ ಅವನಿಗೆ. ಇನ್ನು ದಿನಾಧಿಪತಿ ಅವನಿಗೆ 8 ಪಟ್ಟಾಗತ್ತೆ. ಆ ಹೋರೆ ಅಧಿಪತಿ ಇರ್ತಾನಲ್ಲ, ಆ ಒಂದು ಗಂಟೆ ಅಧಿಪತಿ 16 ಪಟ್ಟಾಗತ್ತೆ ಅವನಿಗೆ ಅಂತ. ದ್ವಿಗುಣಂ ಅಂತ ಬರುತ್ತೆ. 2 ಪಟ್ಟು ಆಗ್ತಾ ಹೋಗುತ್ತೆ ಅವರ ಫಲಗಳು ಅಂತ. ಅಷ್ಟು ಇಂಪಾರ್ಟೆಂಟ್ ಇದೆ ಇದು ಅಂತ. ಯಾವನೂ ನೋಡೋದಿಲ್ಲ ಇದನ್ನು ಅಂತ. ಒಬ್ಬರು ಇದನ್ನು ನೋಡಿದೆ ಹಾಗೆ ಮುಂದುವರಿತಾ ಇರ್ತಾರೆ ಅಂತ. ನೋಡಬೇಕಾಗಿರೋಂಥದ್ದು ಇದಂತ ಮುಖ್ಯವಾಗಿ, ತುಂಬ ಮುಖ್ಯವಾಗಿ ಅಂತ. ಹಾಗಾಗಿ ಕಾಲಬಲ, ಚೇಷ್ಟಾಬಲ. ಚೇಷ್ಟಾಬಲ ಅಂದರೆ ಈ ಸೂರ್ಯ ಮುಖ್ಯವಾಗಿ ಅವನು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಉತ್ತರಾಯಣದಲ್ಲಿ ಹೀಗೆ ಉತ್ತರಕ್ಕೆ ಮಾದಿರ್ತಾನೆ, ಅವನು ದಕ್ಷಿಣಾಯಣದಲ್ಲಿ ದಕ್ಷಿಣಕ್ಕೆ ಮಾದಿರ್ತಾನೆ. ಅವರ ಚಲನವಲನ ಚಟುವಟಿಕೆ ಬರೋಂಥದ್ದಿದ್ದಿಲ್ಲ, ಆ ಬಲ ಅದು ಅಂತ. ಉತ್ತರಾಯಣಕ್ಕೆ ಹೋದಾಗ ಬಲ ಜಾಸ್ತಿ ಸೂರ್ಯನಿಗೆ. ಉತ್ತರಾಯಣ ಇದು, ಚಂದ್ರನಿಗೂ ಬಲ ಜಾಸ್ತಿ ಅದೇ ಸಮಯದಲ್ಲಿ. ಉತ್ತರಾಯಣ ರಾಶಿಗಳು ಅಂತಲೇ ಇದೆ: ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ. ಉತ್ತರಾಯಣ ಇದೆಲ್ಲ ಉತ್ತರಾಯಣದ ಮಾಸಗಳು ಅಂತ. ದಕ್ಷಿಣಾಯನ ಕರ್ಕದಿಂದ ಶುರುವಾಗಿ ಧನುವಿ ಮುಗಿಯುತ್ತೆ, ಆ ತರಹ ಅಂತ. ಹಾಗಾಗಿ ಅದರ ಬಲಗಳು ಬರುತ್ತೆ ಅಂತ. ಚೇಷ್ಟಾಬಲ ಅಂದರೆ ವಕ್ರ ಬಲ. ಉದಾಹರಣೆಗೆ ತಾರಾಗ್ರಹಗಳು ವಕ್ರ ಆಗ್ತವೆ, ಆಗ ಬರುವಂಥ ಬಲ. ಗುರು, ಬುಧ, ಶುಕ್ರ, ಕುಜ ವಕ್ರ ಆದಾಗ ತುಂಬ ಶಕ್ತಿ ಬರುತ್ತೆ ಅವಕ್ಕೆ. ಹಿಂದಿಂದಾಗ ಚಲನೆ ಮಾಡ್ತೇವೆ, ತುಂಬ ಶಕ್ತಿ ಬರುತ್ತೆ ಅವಕ್ಕೆ ಅದು. ಇನ್ನು ಸಮಾಗಮ ಅಂತ. ಸಮಾಗಮ ಅಂದರೆ ಗ್ರಹಗಳು, ತಾರಾಗ್ರಹಗಳು ಚಂದ್ರನ ಜೊತೆ ಸೇರಿದರೆ ಬಲ ಜಾಸ್ತಿ ಆಗುತ್ತೆ ಅವಕ್ಕೆ, ಸೂರ್ಯನ ಜೊತೆ ಸೇರಿದರೆ ಬಲ ಕಡಿಮೆ ಆಗುತ್ತೆ. ಸೂರ್ಯನ ಹತ್ರ ಹೋದರೆ ಮೌಢ್ಯ ಅಥವಾ ಅಸ್ತ ಅಂತ ಹೇಳ್ತಾರೆ, ಚಂದ್ರನ ಹತ್ರ ಹೋದರೆ ಸಮಾಗಮ ಅಂತ ಹೇಳ್ತಾರೆ. ಬಲ ವೃದ್ಧಿ, ಬಲಹಾನಿ ಅಂತ, ಇಂಥವೆಲ್ಲ ಬರುತ್ತೆ ಅಂತ. ನೈಸರ್ಗಿಕ ಬಲವೇ ಒಂದಿದೆ, ಮೊದಲು ಹೇಳಬೇಕಾಗಿತ್ತು ಇದನ್ನು. ಸಹಜವಾಗಿ ಯಾರಿಗೆ ಬಲ ಜಾಸ್ತಿ ಅಂತ, ಅತೀ ಕಡಿಮೆ ಶನಿಗೆ
ಬಲ, ಯಾಕೆಂದ್ರೆ ದುಃಖ ಕೊಡಬೇಕಲ್ಲ ಅವನು. ಹಾಗಾಗಿ ಅತ್ಯಂತ ಕಡಿಮೆ ಬಲ ಶನಿಗೆ, ಹೋಗಿ 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 ಅತ್ಯಂತ ಹೆಚ್ಚು ಬಲ ರವಿಗೆ ಅಂತ ಆ ಥರ ಹೋಗುತ್ತದು. ಇದೇ ಕ್ರಮ ಅಲ್ಲ. ಆ ಇದೆಲ್ಲ ಏನು ಭಾನು ಸೋಮ ಮಂಗಳ ಹಾಗೆ ಬರೋದಿಲ್ಲ, ಅದು ರವಿ ಕೂಜ ಹಾಗೂ ಆ ಥರ ಬರೋದಿಲ್ಲ, ಅದು ಬೇರೆ ಬೇರೆ ಇದೆ. ಅದು ನಾಳೆ ನಿಮ್ಗೆ ಹೇಳ್ತೀವಿ ಅದನ್ನು, ಒಂದೊಂದೇ ಅಕ್ಷರ ಹೇಳ್ತಾರೆ ಅದನ್ನು ಅಂತ. ಅದು ಹೇಳ್ತೀವಿ ಶರುಭು ಹಾಗೆಲ್ಲ ಹೋಗುತ್ತೆ. ಶನಿ, ರುಧಿರ, ಬುಧ ಅಂತ ಹೀಗೆಲ್ಲ ಹೋಗುತ್ತದು. ಅದು ಇದು ಚೇಷ್ಟಾ ಬಲ, ನೈಸರ್ಗಿಕ ಬಲ, ದೃಗ್ಬಲ ಅಂತ. ದೃಷ್ಟಿ ಬಂದಾಗ ಬಲ ಬರುತ್ತೆ. ಬೇರೆ ಗ್ರಹಗಳ ದೃಷ್ಟಿ ಬಂದಾಗ ಗ್ರಹಗಳ ಬಲ ಜಾಸ್ತಿ ಆಗುತ್ತೆ ಅಂತ. ಇದೆಲ್ಲ ನೋಡಿದಾಗ ನಮಗೆ ಎಷ್ಟು ಫಲ ಕೊಡ್ತಾನವನು, ಎಷ್ಟು ಶುಭ ಫಲ ಕೊಡ್ತಾನೆ. ಈಗ ಒಂದು ರಾಶಿಯಲ್ಲಿ ಈ ಇಂಥದ್ದೆಲ್ಲ ಬಂದಿದೆ. ಕೀಟ ಎತ್ತು ಬಂಧ ವಧವಾಕ್ ಅಂತಿದೆ. ಕೀಟದಲ್ಲಿ ಅಂದರೆ ವೃಶ್ಚಿಕ ರಾಶಿಗೆ ಶನಿ ಬಂದರೆ ಬಂಧನ, ಮರಣ ಅಂತೆಲ್ಲ ಹೇಳಿದೆ. ಷಡ್ವರ್ಗ ಪೂರ್ತಿ ಶುಭ ಇದ್ದರೆ ಆ ಬಂಧನ ಇಷ್ಟ ಬಂಧನ ಆಗ್ಬೋದು, ತುಂಬ ಆಪ್ತ ಬಂಧನ ಆಗ್ಬೋದು, ಅವನಿಗೆ ಅದು ಬೇಕಾಗುವಂಥ ಬಂಧನ ಆಗ್ಬೋದು ಅದು. ಅಥವಾ ಇನ್ನೂ ಬೇರೆ ರೀತಿ ಹೋಗ್ಬೋದು ಅದ್ರ ಫಲ ಅಂತ, ಬರದೇ ಇರ್ಬೋದು ದುಷ್ಫಲಗಳು ಅಂತ. ಹಾಗೆ ಈ ಎಷ್ಟು ಬಲ ಕೂಡಿದರೆ ಯಾವ ಉಚ್ಚಗ್ರಹ ಮತ್ತೊಂದು ಇಲ್ಲದೇ ಇರಲಿ ಅವನು ರಾಜಾಧಿರಾಜನಾಗ್ಬಿಡ್ತಾನೆ ಅವನು ಅಂತ, ಈ ಬಲ ಎಲ್ಲ ಕೂಡಿ ಬಂದರೆ ಅಂತ. ನೋಡ್ಕೋಬೇಕು ಅದನ್ನೆಲ್ಲ ಅಂತ. ಹಾಗಾಗಿ ಈ ಬಲಚಿಂತನೆ ತುಂಬ ಮುಖ್ಯ. ರಾಶಿಗಳ ಬಲಚಿಂತನೆ, ಅಧಿಪತಿಗಳ ಬಲಚಿಂತನೆ ತುಂಬ ಮುಖ್ಯ ಅಂತ. ಇದನ್ನು ಗಮನ ಕೊಡಿ ಇದ್ರ ಬಗ್ಗೆ ಅಂತ. ಗಮನ ಕೊಡ್ತಾ ಇಲ್ಲ ಇವತ್ತು. ಹಾಗಾಗಿ ಫಲಗಳು ನಿಖರವಾಗಿರೋದಿಲ್ಲ ಅಂತ, ಆ ಕಡೆ ಈ ಕಡೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಆ ಫಲ ಬರೋದಿಲ್ಲ ಅಂತ, ಯಾಕೆಂದರೆ ಅವನಿಗೆ ಈ ಬಲಗಳು ಕಡಿಮೆ ಇರುತ್ತೆ. ಅವನಿಗೆ ಸುಮ್ಮನೆ ಸ್ಥಾನ ಬಲವನ್ನು ನೋಡ್ತಾರೆ, ಅಂದರೆ ರಾಶಿ ನವಾಂಶ ಮುಗೀತು ಅಲ್ಲಿಗೆ ಅಂತ, ಉಚ್ಚ ನೀಚ ಅಲ್ಲಿಗೆ ಮುಗಿಸ್ಬಿಡ್ತಾರೆ ಅಂತ. ಅದು ಇದೆಲ್ಲ ನೋಡಿದಾಗ ಅದು ತುಂಬ ಜಾಸ್ತಿ ಫಲ ಇದು ಅಂದರೆ ನಿಖರತೆ ಬರುತ್ತೆ ಅಂತ. ಒಂದು ಗ್ರಹ ಏನು ಎತ್ತ ಅಂತ ಗೊತ್ತಾಗತ್ತೆ ನಮಗೆ ಅದರಲ್ಲಿ ಅಂತ. ಹಾಗೆ ಷಡ್ವರ್ಗದಲ್ಲಿ ಅವನ ಶುಭತ್ವ ಅಶುಭತ್ವ ಗೊತ್ತಾಗತ್ತೆ ನಮಗೆ. ಇಲ್ಲಿ ತಾಕತ್ತು ಗೊತ್ತಾಗತ್ತೆ, ಶಕ್ತಿ ಎಷ್ಟು ಅಂತ ಗೊತ್ತಾಗತ್ತೆ ಅವನಿಗೆ ಅಂತ, ಈ ಷಡ್ಬಲಗಳಲ್ಲಿ ಅಂತ. ಇದೆರಡನ್ನು ಕೂಡ ವಿವೇಚನೆ ಮಾಡ್ಕೋಬೇಕು ಸರಿಯಾಗಿ ಅಂತ. ಇದನ್ನು ನಿಮಗೆ ಮತ್ತೆ ವಿವರಿಸಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಎಷ್ಟು ಸಾಧ್ಯವೋ ಅಷ್ಟಕ್ಕೆ. ಇದು ಗಣಿತಗಳಿದೆ ಅದಕ್ಕೆಲ್ಲ, ಎಲ್ಲಕ್ಕೂ ಗಣಿತ ಇಲ್ಲ. ಷಡ್ಬಲ ಷಡ್ವರ್ಗಕ್ಕೆ ತುಂಬ ಗಣಿತ ಅಂತಿಲ್ಲ, ತ್ರಿಂಶಾಂಶಕ್ಕೆ ಮಾತ್ರ ಇರೋವಂಥದ್ದು. ಆದರೆ ನಿಮಗೆ ಗಣಿತ ನೀವು ನಿಧಾನಕ್ಕೆ ನೀವು ನೋಡ್ಬೋದು ಅದನ್ನು, ಅದರ ಫಲ ತಿಳ್ಕೊಬೋದು ಈಗಲೇ ಅದನ್ನು. ಈಗ ಷಡ್ ಬಲಕ್ಕೆ ಸುಮಾರು ಗಣಿತ ಇರುತ್ತೆ, ಅದು ನಿಮಗೆ ಕಾನ್ಸೆಪ್ಟ್ ತಿಳ್ಕೊಬೋದು ನೀವು ಅದನ್ನು. ಈಗ ಸುಲಭ ಗೊತ್ತಾಗುವಂಥದ್ದು ಕಾಲಬಲ, ಸುಲಭ ಗೊತ್ತಾಗುವಂಥದ್ದು. ಯುದ್ಧ ಆಗತ್ತೆ ಗ್ರಹಗಳ ಮಧ್ಯದಲ್ಲಿ. ಯುದ್ಧದಲ್ಲಿ ಯಾರು ಗೆಲ್ತಾನೋ ಅವನಿಗೆ ಬಲ ಜಾಸ್ತಿ, ಸೋತವನಿಗೆ ಬಲ ಕಡಿಮೆ. ಆ ಸೋಲು ಗೆಲ್ಲುವನ್ನು ತಿಳ್ಕೊಳಕ್ಕೆ ಬರುತ್ತೆ, ಯಾರು ಗೆದ್ದರು ಯಾರು ಸೋತರು ಅಂತ. ಯುದ್ಧ ಆಗೋದನ್ನು ತಿಳ್ಕೊಳಕ್ಕೆ ಬರುತ್ತೆ. ಒಂದು ಕುಂಡ್ಲಿ ನೋಡಿದರೆ ಯಾವ ಎರಡು ಗ್ರಹಗಳ ಮಧ್ಯೆ ಯುದ್ಧ ಇದೆ ಅಂತ ಗೊತ್ತಾಗತ್ತೆ, ಸುಲಭವಾಗಿ ತಿಳ್ಕೊಬೋದು ಅದನ್ನು. ಯಾರು ಗೆದ್ದರು ಅಂತ ಗೊತ್ತಾಗಬೇಕಾದ್ರೆ ಸೂಕ್ಷ್ಮಕ್ಕೆ ಹೋಗಬೇಕು ಒಂಚೂರು, ಎಲ್ಲಿದ್ದಾರೆ ಗ್ರಹಗಳನ್ನು ನೋಡಬೇಕು. ನೋಡಿದಾಗ ಗೆದ್ದವ್ರು ಯಾರು ಸೋತರು ಯಾರು ಗೊತ್ತಾಗುತ್ತೆ. ಗೆದ್ದ ಗ್ರಹಕ್ಕೆ ಬಲ ಜಾಸ್ತಿ ಆಗುತ್ತೆ, ಸೋತ ಗ್ರಹಕ್ಕೆ ಬಲ ಕಡಿಮೆ ಆಗುತ್ತೆ. ಅದೆಲ್ಲ ಚೇಷ್ಟಾ ಬದಲು ಬರುತ್ತೆ. ಆ ಯುದ್ಧಗಳು ಇಂಥದ್ದೆಲ್ಲ ಚೇಷ್ಟಾ ಬದಲು ಬರುತ್ತೆ. ಆ ಯುದ್ಧದಂತೆ ಇಲ್ಲೂ ಯುದ್ಧಗಳಾಗತ್ತೆ, ಅದನ್ನ ಹೊಂದ್ಕೊಂಡು ಎಷ್ಟೋ ಬಾರಿ ಸೋಲು ಗೆಲುವುಗಳಾಗತ್ತೆ. ಸೂಕ್ಷ್ಮ ದೃಷ್ಟಿ ವಿವೇಚನೆ ಬೇಕು ಅಂತ ಇದೆಲ್ಲ ತಿಳ್ಕೊಬೇಕಾದ್ರೆ ಅಂತ. ಇಷ್ಟಿರಲಿ ಇವತ್ತು, ನಾಳೆ ಮುಂದುವರಿಸೋಣ. ಹಾಗಾಗಿ ನೀವುಗಳು ಈ ಸೂಕ್ಷ್ಮೇಕ್ಷಕ್ಕೆ ಇರೋರಾಗಬೇಕು. ನೀವು 10 ನಿಮಿಷಕ್ಕೊಂದು ಜಾತಕ ನೋಡು ಒಗಿತೀನಿ ಅನ್ನೋ ಥರದವ್ರಾಗಬಾರ್ದು. ಒಂದು ಜಾತಕ ತಗೊಂಡ್ರೆ ನಿಮಗೂ ಆ ಹೋಮ್ವರ್ಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ, ನಿಮ್ಗೆ ಹೋಮ್ವರ್ಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಅದನ್ನು. ಅದೇನೆಂದರೆ ಕೂತ್ಕೊಂಡು ಇದೆಲ್ಲವನ್ನು ಪಟ್ಟಿ ಮಾಡಬೇಕು ಅಂತ. ಯಾವುದಕ್ಕೆ ಎಷ್ಟು ಬಂತು, ಏನು ಬಂತು, ಫಲಾವಳಿಗಳು ಏನು ಬಂತು. ಈ ಗ್ರಹಗಳು ರಾಶಿಗಳಲ್ಲಿ ಬೇರೆ ಬೇರೆ ರಾಶಿಯಲ್ಲಿದ್ದಾಗ, ನವಾಂಶದಲ್ಲಿದ್ದಾಗ, ದೃಷ್ಟಿಗಳು ಬಂದಾಗ, ಬೇರೆ ಬೇರೆ ಭಾವದಲ್ಲಿದ್ದಾಗ ಏನಾದವು ಗ್ರಹಗಳು, ಆ ಫಲಾವಳಿಗಳು, ಅದನ್ನು ಅಲ್ಲಿ ತುಂಬ ವಿಷಯ ಸಿಕ್ಬಿಡುತ್ತೆ. ಇಡೀ ಒಂದು ಔಟ್ಲೈನ್ ಸಿಗುತ್ತೆ ಅದರಲ್ಲಿ. ಅದಷ್ಟಿದ್ರೆ ಜೀವನ ಹೇಗೆ ಹೋಗುತ್ತೆ ಇದು ಅಂತ ಮುಖ್ಯವಾಗಿ ಏನಾಗುತ್ತೆ ಜೀವನದಲ್ಲಿ ಗೊತ್ತಾಗುತ್ತೆ ಅದರಲ್ಲಿ. ಇಲ್ಲಿ ನೀವು ಈ ಬಲಾಬಲಗಳನ್ನೆಲ್ಲ ನೋಡಿದಾಗ ಎಷ್ಟು ಫಲ ಬರುತ್ತೆ, ಎಷ್ಟು ಫಲ ಬರೋದಿಲ್ಲ, ನೆಗೆಟಿವ್ ಬರುತ್ತೋ ಇಲ್ವೋ, ಪಾಸಿಟಿವ್ ಬರುತ್ತೋ ಇಲ್ವೋ, ಅದೆಲ್ಲ ಗೊತ್ತಾಗತ್ತೆ ನಿಮಗೆ ಅಂತ. ಹಾಗಾಗಿ ಆ ಥರ ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಾ? ಮಾಡಬೇಕು ಅದನ್ನು, ಹೋಮ್ವರ್ಕ್ನ. ಬಾಯಿ ಹರ್ಟ್ ಮಾಡೋದು ಒಂದು, ಕಂಠೋದ್ಗತ ಆಗಬೇಕು, ಕಂಠಸ್ಥ ಆಗಬೇಕು ನೀವು ಪೂರ್ತಿ, ಅದು ಮುಖೋದ್ಗತ ಆಗಬೇಕು, ಅದು ಒಂದು. ಇನ್ನೊಂದು ಇದು ಪ್ರಾಕ್ಟಿಕಲ್ ಇದು ಅಂತ. ಒಂದು ಜಾತಕ ಹಿಡ್ಕೊಂಡ್ರೆ ಅದರಲ್ಲಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ಅಂತ ನೋಡಿ ಅಪ್ಲೈ ಆಗುವಂಥ ಫಲಾವಳಿಗಳನ್ನು ಅಲ್ಲಿ ಜೋಡಿಸ್ತಾ ಹೋಗ್ಬೇಕು ಅದನ್ನು ಅಂತ.
ಅದು ಜೀವನದ ಕತೆ ಬರುತ್ತೆ, ಜೀವನ ಚಿತ್ರ ಬರುತ್ತೆ ಅದರಲ್ಲಿ ಅಂತ ಪೂರ್ತಿ ಬಂದಾಗೋದು ಅಂತ. ಯೋಗಗಳ ಬಗ್ಗೆ ನಿಮಗೇನು ಹೇಳಿಲ್ಲ, ಮುಂದಕ್ಕೆ ಹೇಳ್ತೀವಿ ಅದನ್ನ. ತುಂಬ ಮುಖ್ಯ ಅದು. ಆ ಯೋಗದ ಪರಗಳು ಗಟ್ಟಿ ಅದು. ಅಂದರೆ ಗ್ರಹಗಳು ಬೇರೆ ಬೇರೆ ಕಡೆ ನಿಂತು ಒಂದು ವಿನ್ಯಾಸ ಕ್ರಿಯೇಟ್ ಮಾಡ್ತವೆ. ಅವು ಅವನ 5ನೇ ಮರಳಿ, ಇವನು 10ನೇ ಮರಳಿ, ಅವನ ಹತ್ತಿರ ಒಂದು ವಿನ್ಯಾಸಗಳು ಕ್ರಿಯೇಟ್ ಆಗುತ್ತೆ. ಅದೊಂದು ಯೋಗಗಳು ಬರುತ್ತೆ. ಬಂತು ಅಂದರೆ ಅದು ಪಕ್ಕ ಅದು ಅಂತ. ಯೋಗ ಬಂತು ಅಂದರೆ ಆ ಫಲ ಬರದೇ ಇರೋದಿಲ್ಲ, ಅದಕ್ಕೆ ಅನುಮಾನ ಏನೂ ಇಲ್ಲ ಅಂತ. ಅದು ಯಾವಾಗ ಅಂತ ಅಷ್ಟೇ ಪ್ರಶ್ನೆ ಇರೋದು. ಆಯಾ ಗ್ರಹದ ದಶಭಕ್ತಿ ಬಂತು ಫಲ ಅಂತ ಲೆಕ್ಕ ಅದು. ಆ ಯೋಗಗಳ ಬಗ್ಗೆನೂ ಮುಂದಕ್ಕೆ ಹೇಳಬೇಕು ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಅದು ಇದರೇ ಕಂಪ್ಲೀಟ್ ಆಗುವಂಥದ್ದು, ಇದು ಇದಕ್ಕೆ ಪೂರ್ತಿ ಆಗೋದಿಲ್ಲ ಅಂತ. ಹಾಗಾಗಿ ಅದೆಲ್ಲ ಸೇರಿದಾಗ ನೀವು ಈಗಲೇ ನಿಮ್ಗೆ ತುಂಬ ಗತಿ ಇದೆ. ಅಂದರೆ ಈ ಎಷ್ಟೋ ಜನ ಈಗ ಅಂದರೆ ಕಲಿಯದೆ ಜ್ಯೋತಿಷಿಗಳ ಹೊರಗಡೆಗೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಏನೇನೋ ಫಲ ಹೇಳ್ತಾ ಇದ್ದಾರೆ. ನಿಮ್ಗೆ ಜಾಸ್ತಿ ಗೊತ್ತು ಅದಕ್ಕಿಂತ ಈಗಲೇ. ಆದರೆ ಬೇಸಿಕ್ ಗಟ್ಟಿ ಇಟ್ಕೊಳ್ಳಿ ಅಂತ. ಬೇಸಿಕ್ ಅಂದರೆ ಇದೆಲ್ಲ ಸರಿ ಗೊತ್ತಿರ್ಬೇಕು ನಿಮಗೆ. ನಾವು ನಿಮ್ಮ ಬೇಸಿಕ್ನ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾ ಇರೋವಂಥದ್ದು ಅಂತ. ಇದೆಲ್ಲ ಸರಿ ಗೊತ್ತಿರ್ಬೇಕು ನಿಮಗೆ ಅಂತ, ಸುಮ್ಮನೆ ಫಲ ಹೇಳೋದಲ್ಲ ಅಂತ. ಆ ಗ್ರಹ ಏನಾಗಿದ್ದಾನೆ, ಎಲ್ಲಿದ್ದಾನೆ, ಯಾವ ಮೂಲೆಯಲ್ಲಿದ್ದಾನೆ, ಯಾವ ಅಂಶ ಕಲೆಯಲ್ಲಿದ್ದಾನೆ, ಅಲ್ಲಿದ್ದಾಗ ಏನು ಮಾಡ್ತಾನೆ ಅವನು ಅಂತ ಅದೆಲ್ಲ ನೋಡಬೇಕಾಗತ್ತೆ ಅಂತ. ಹರಿರಾಮ್.